ನಾನು ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ, ಇನ್ನು ಯಾವತ್ತೂ ನಾನು ಆ ರೀತಿ ಮಾಡಲ್ಲ ಅಂತ ಹೇಳೋ ಟೈಮಲ್ಲಿ ಅವರು ತುಂಬ ಹೊಡಿತಾ ಇರ್ತಾರೆ. ಅವ್ರಿಗೆ ಮಾನಸಿಕ ದೈಹಿಕವಾಗಿ ಹಲ್ಲೆ ಮಾಡ್ತಾ ಇರ್ತಾರೆ. ಅವ್ರ ತಾಯಿ ಮತ್ತು ಹುಡುಗಿಗೆ ಇಷ್ಟ ಇದ್ದ ನಂತರ ಅವ್ರ ಮನೆ ಅಣ್ಣ, ಚಿಕ್ಕಪ್ಪ, ಅಪ್ಪ, ಅವ್ರ ಅಜ್ಜಿ, ಅವ್ರಿಗೆ ಯಾರಿಗೆ ಆಗ್ಬೋದು, ಓವರ್ ಆಲ್ ಫ್ಯಾಮಿಲಿಗೆ ಅವ್ರಿಗೆ ಇಷ್ಟ ಇರಲ್ಲ. ನಾನು ತಮ್ಮನ ಲವ್ ಮಾಡೋದು ಇಷ್ಟ ಇರಲ್ಲ. ಪ್ರೀತಿ ಮಾಡೋದು ಒಳ್ಳೇದಾ ಕೆಟ್ಟದ್ದಾ ಅಂತ 20 ಲಕ್ಷ ದುಡ್ಡುಗೋಸ್ಕರ ಇಷ್ಟಪಟ್ಟಿದ್ದಾರೆ ಅವರು. ನನ್ನ ಮಗನ್ನ ಪ್ರೀತಿನ ಇಷ್ಟಪಡಲಿಲ್ಲ ಅವರು. ಅವ್ರ ಅಮ್ಮಂದು ಅದೇ ಕೇಸು ಸರ್. ಪುಷ್ಪ ಮತ್ತು ಇದ್ದಾರಲ್ಲ, ಅವ್ರಿಗೆ ಅದೇ ಇದಾಗ್ಬಿಟ್ಟೈತೆ ದುಡ್ಡು ಒಂದೇನೆ. ಅವ್ರಿಗೆ ದುಡ್ಡೇ ದೊಡ್ಡದು, ಅವಳಿಗೆ ದುಡ್ಡೇ ದೊಡ್ಡದಾಗೈತೆ. ಇವನಿಗೆ ಪ್ರೀತಿ ದೊಡ್ಡದು, ನನ್ನ ಮಗನಿಗೆ ಪ್ರೀತಿ ದೊಡ್ಡದು. ಅವನು ಸ್ಮಶಾನಕ್ಕೆ ಸೇರ್ಕೊಂಡ. ಇವ್ಳು ದುಡ್ಡು ದೊಡ್ಡದಾಗಿ ಇನ್ನೊಬ್ಬನ ಹತ್ರ ಸೇರೋಕೆ ಹೋಗ್ತಾ ಇದ್ದಾಳೆ. ಏನಕ್ಕೆ ಅಂಥ ತಪ್ಪು ನನ್ನ ತಮ್ಮ ಏನು ಮಾಡಿದೆ? ಏನಕ್ಕೆ ಆ ರೀತಿ ಹೊಡಿಬೇಕಿತ್ತು? ಆ ರೀತಿ ಏನಕ್ಕೆ ಅವ್ರು ಅಲ್ಲೇ ಮಾಡಬೇಕಿತ್ತು? ಅಟ್ಲೀಸ್ಟ್ ಆ ಟೈಮಲ್ಲಿ ಬಂದಿದ್ದಾನಲ್ವ 10 ಗಂಟೆಗೆ, ನಮ್ಗೆ ಯಾರಿಗಾರು ಕಾಲ್ ಮಾಡಿ ಬನ್ನಿ ಹಿಂಗೆ ಬಂದಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದಿತ್ತಲ್ವ. ಏನಕ್ಕೆ ಹೇಳಿಲ್ಲ? ಹುಡುಗಿರು ಎಲ್ಲಪ್ಪ ಒಳ್ಳೆಯರು. ಒಬ್ಬರು ಪ್ರೀತಿ ಮಾಡೋದು, ಒಬ್ಬರು ಸಾಯಿಸೋದು, ಇನ್ನೊಬ್ಬನ ಪ್ರೀತಿ ಮಾಡ್ಕೊಂಡು ಹೋಗೋದು. ಒಬ್ಬನಿಗೆ ಪ್ರೀತಿ ಕೊಡೋದು, ಒಬ್ಬನಿಗೆ ಇದು ಕೊಡೋದು, ಮೈ ಕೊಡೋದು. ಆ ಥರ ಮಾಡ್ಕೊಂಡು ಹೋದ್ರೆ ಇನ್ನೆಲ್ಲಿ ಪ್ರೀತಿ ಬರ್ತದೆ? ಹೋಯ್ತಾ ಇರೋದು ಅವ್ರ ಹುಡುಗರು ಮೇಲ್ವೋಕಕ್ಕೆ. ಕಡೆ ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಆಗುತ್ತೆ. ನಿನ್ನ ತಮ್ಮನ ಲವ್ ಸ್ಟೋರಿಲಿ ಮದುವೆ ಆದ್ಮೇಲೆ ಎಂಗೇಜ್ಮೆಂಟ್ ಆಗಿದೆಯಲ್ಲ, ತಾಳಿ ಕಟ್ಟಿದ್ಮೇಲೆ ಎಂಗೇಜ್ಮೆಂಟ್ ಆಗಿದೆ. ನೀನು ಮದುವೆ ಆಗಲಿಲ್ಲ ಇವತ್ತು ಅಂತ ಅಂದರೆ ನಾನು ಉಳಿಯಲ್ಲ, ಇವತ್ತು ಸಾಯಂಕಾಲದೊಳಗಡೆ ನಾನು ತೀರೋಗ್ಬಿಡ್ತೀನಿ ಹುಡುಗಿ ಅಂತ ಎದುರಿಸಿರ್ತಾಳೆ. ಅದರಿಂದ ಏನು ಮಾಡಿರ್ತಾರೆ, ಇವನು ಹೋಗಿ ಯಾವ ದೇವಸ್ಥಾನ ಸಿಕ್ಕುತ್ತೋ ಆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ದಾರೆ. ಅಪ್ಪ ಅಮ್ಮನೇ ಆಗಲಿ, ಚಿಕ್ಕಪ್ಪನೇ ಆಗಲಿ, ಮಾವನೇ ಆಗಲಿ, ಅತ್ತೆನೇ ಆಗಲಿ, ಇವರೆಲ್ಲ ಶ್ರಮ ಬಿದ್ದು ಸಾಕಿರ್ತಾರೆ. ಏನೇ ಒಂದು ಶ್ರಮ ಇದ್ರೂ ಮೊನ್ನೆ ಬಂದ 3ನೇ ಒಳಗೆ ಸಲುವಾಗಿ ಅವ್ರು ಪ್ರಾಣ ಬಿಟ್ಟಿದ್ದು ಮೋಸ. ತಂದೆ ಇದ್ರೂ ಇಲ್ಲ, ಅವ್ರು ನಮ್ಗೆ ನೋಡೋಕ್ಕೂ ಬರ್ತಿಲ್ಲ. ನಾವಿಬ್ಬರೇ, ನಮ್ಮ ಅಜ್ಜಿಯವರು, ನಮ್ಮ ಮಾವದಿರು, ನಮ್ಮ ಚಿಕ್ಕಪ್ಪತಿರು, ಏನು ನಮ್ಮ ಕುಟುಂಬ ಏನಿದೆ ಆ ಕುಟುಂಬದವರು ನಮ್ಮನ್ನ ಇಲ್ಲಿವರೆಗೂ ನಾನು ಡಿಗ್ರಿ ಆಗೋ ಗಂಟನೂ ಓದಿಸಿ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ. ದುಃಖ ತಾಯಿಗೆ, ತಂದೆಗೆ ದುಃಖ. ತಾಯಿ ಇಲ್ದ ಮಕ್ಕಳು ಸಾಕಿರೋಗೆ ನಮಗೆ ದುಃಖ ತಾನೆ. ತಾಯಿ ಇಲ್ಲ, ತಂದೆನೂ ಇಲ್ಲ, ಡಬಲ್ ಮಕ್ಕಳು. ನನ್ನ ತಮ್ಮ ಹೋಗಿದ್ದಾನೆ, ಆ ಹುಡುಗಿಗೆ ಇನ್ನೊಬ್ಬ ಬರೋನು, ಅವನಿಗೆ ಯಾವ ರೀತಿ ಕೊಡ್ಬೋದು ಹಿಂಸೆ ಅಲ್ವಾ? ಅದನ್ನು ನಾವು ಯೋಚನೆ ಮಾಡ್ಬೇಕಲ್ವಾ. ನನ್ನ ತಮ್ಮ ಮಾಡ್ದ, ಈಗ ನಾವೆಲ್ಲ ಮಾಡ್ತಾಯಿದ್ದೀವಿ. ಡೆತ್ ನೋಟಲ್ಲಿ ಏನಂತ ಬರ್ತಿದ್ದಾನೆ ಬ್ರದರ್? ಡೆತ್ ನೋಟಲ್ಲಿ ಏನು ಬರ್ತಿದ್ದಾನೆ ಅಂದರೆ, ನನ್ನ ಸಾವಿಗೆ ಅವರೇ ಕಾರಣ. ಅಣ್ಣ, ಅಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ ಮತ್ತು ಅವ್ರ ಅಜ್ಜಿ, ಇಷ್ಟು ಜನ ಕೂಡ ಕಾರಣರಾಗಿರ್ತಾರೆ. ಯಾವ ಥರ ಜಸ್ಟಿಸ್ ಬೇಕು ನಿನ್ನ ತಮ್ಮನ ಸಾವಿಗೆ? ಕಾನೂನಿನಲ್ಲಿ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡಿ. ಯಾವ ರೀತಿ ಶಿಕ್ಷೆ ಆಗಬೇಕು ಅಂದರೆ ಅವರೆಲ್ಲರನ್ನ ಕಸ್ಟಡಿಗೆ ತಗೊಂಡು ಯಾವುದೇ ರೀತಿ ಇದು ಇಡೀ ನಮ್ಮ ಕರ್ನಾಟಕ ಜನತೆ ಏನಿದೆ ಎಲ್ಲ ನೋಡಬೇಕು. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಕುರುಬಹಳ್ಳಿಯಲ್ಲಿ ಒಬ್ಬ ಯುವಕ ತಾನು ಪ್ರೀತಿ ಮಾಡಿದ ಯುವತಿಯೊಂದಿಗೆ ಎಂಗೇಜ್ಮೆಂಟ್ ಮಾಡಿಕೊಂಡ ಬಳಿಕ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ. ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಈ ಒಂದು ಹುಡುಗ ಲವ್ ಮಾಡ್ತಿರ್ತಕ್ಕಂಥ ಹುಡುಗಿ ಇಬ್ಬರು ಕೂಡ ಒಂದೇ ಜಾತಿಗೆ ಸೇರಿದವರು. ಮೈಸೂರಿನ ಗುಂಡೂರಾವ್ ನಗರದಲ್ಲಿ ಈತ ಕೆಲಸ ಮಾಡುವಾಗ ಬಾಡಿಗೆ ಮನೆಯಲ್ಲಿ ಇರ್ತಾನೆ. ಅಲ್ಲಿ ಪಕ್ಕದ ಮನೆಯಲ್ಲಿದ್ದಂಥ ಆಕೆ ಪರಿಚಯ ಆಗ್ತಾಳೆ, ಪ್ರೀತಿ ಅಂಕುರ ಆಗುತ್ತೆ, ಪ್ರೀತಿ ಮಾಡ್ತಾರೆ. ಕೊನೆಗೆ ಎರಡೂ ಮನೆಯವರು ಹೋಗಿ ಬಂದು ಮಾಡ್ತಾರೆ. ಆ ಹುಡುಗಿಯ ಮನೆಯಲ್ಲಿ ಕೂಡ ಎಂಗೇಜ್ಮೆಂಟ್ ಮಾಡಿಕೊಡ್ತಾರೆ. ಅಂದರೆ ಎಲ್ಲರೂ ಒಪ್ಪಿ ಎಂಗೇಜ್ಮೆಂಟ್ ಮಾಡಿದ್ಮೇಲೆ ಇವಕ್ಕೆ ಯಾಕೆ ಸತ್ತೋದ ಅನ್ನೋದು ಎಲ್ಲರಿಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಆಗುತ್ತೆ. ಸೊ ಮಕ್ಕಳುಗಳು ಪ್ರೀತಿ ಮಾಡ್ತೀರಾ? ಹೆತ್ತು ತಾಯಿ ತಂದೆ ಎದೆ ಉದ್ದ ಮಕ್ಕಳು ಬೆಳೆಸ್ಬೇಕಂದ್ರೆ ತುಂಬ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿರ್ತಾರೆ. ನೀವು ಪ್ರೀತಿ, ಮೋಸ ಅಥವಾ ಲವ್ ಫೇಲ್ಯೂರ್ ಕಾರಣಕ್ಕೆ ಆತ್ಮಹತ್ಯೆನೇ ಮಾಡ್ಕೊಳ್ಳೋದಾದರೆ ಈ ತಾಯಿ ತಂದೆಗಳಿಗೆ ಉತ್ತರ ಕೊಡೋರು ಯಾರು? ಅವ್ರನ್ನ ಸಾಕೋರು ಯಾರು? ಸೊ ಇಷ್ಟಪಟ್ಟು ಪ್ರೀತಿ ಮಾಡಿದಂಥ ಎರಡು ಜೀವಗಳನ್ನು ಬೇರೆ ಮಾಡಿದಂಥ ವ್ಯಕ್ತಿಗಳು ಯಾರು? ಈ ವಿಚಾರದಲ್ಲಿ ಪೊಲೀಸರು ಯಾವ ರೀತಿ ತನಿಖೆ ಮಾಡಬೇಕು? ಯಾರಿಗೆ ಶಿಕ್ಷೆಯನ್ನು ಕೊಡಬೇಕು? ಹುಡುಗಿ ಬರೆದಂಥ ಒಂದು ಮುನ್ಸೂಚನೆ ಪತ್ರದಲ್ಲಿ ಏನಿದೆ? ಹುಡುಗ ಬರೆದಂಥ ಡೆತ್ ನೋಟಲ್ಲಿ ಏನಿದೆ? ಸೊ ಈ ಒಂದು ವರ್ಷಿತ್ ಬಾಳಲ್ಲಿ ಕುಟುಂಬ ಯಮಲೋಕದ ದಾರಿ ತೋರಿಸಿದಾದರೂ ಯಾಕೆ? ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಖುದ್ದು ವರ್ಷಿತ್ ಎಂಬ ಮೃತ ಯುವಕ ಏನಿದ್ದಾನೆ ಆತನ ಅಣ್ಣ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದೀರಾ, ನೀನುವಾಗಿದ್ದೀರಾ, ಚೆನ್ನಾಗಿ ಬದುಕ್ತಾ ಇದ್ರಿ. ನೀವು ನೋಡೋದು ನೀವು ತುಂಬ ಚಿಕ್ಕ ಏಜ್ ಅಂತ ಕಾಣುತ್ತೆ. ಸೊ ನಿಮ್ಮ ಬ್ರದರ್ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ, ಯಾಕೆ ಅಂತ? ಆತ್ಮಹತ್ಯೆ ಏನಕ್ಕೆ ಮಾಡ್ಕೊಂತು ಅಂದರೆ, ಮತ್ತು ಅವ್ರದ್ದು ಏನಿದೆ ಅವ್ರ ಫ್ಯಾಮಿಲಿಯವರು ಮಾಮೂಲಿ ಅವನು ಕೆಲ್ಸಕ್ಕೆ ಹೋಗಿರ್ತಾನೆ. ಕೆಲ್ಸಕ್ಕೆ ಹೋಗಿದ ನಂತರ ಅವರು ಟ್ಯಾಬ್ಲೆಟ್ ತೊಗೊಬಿಟ್ಟಿದ್ದಾರೆ ಅಂತ ಕರ್ಸ್ಕೊತಾರೆ. ಅವ್ರು ಕರ್ಸ್ಕೊಂಡ ನಂತರ ಅವನಿಗೆ ತುಂಬ ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆ ಹೊಡಿತಾರೆ. ಯಾಕೆಂತಂದರೆ ಏನಾಗಿದೆ ಅನ್ನೋದಲ್ಲಿ ನಮಗೆ ಗೊತ್ತಿಲ್ಲ. ನಾವು ನಮ್ಮ ಡ್ಯೂಟಿಲಿ ಇರ್ತೀವಿ, ನಮ್ಮ ಮಾವರು ಇರ್ತಾರೆ. ಆ ಟೈಮಲ್ಲಿ ಆಗ ನಮ್ಮ ಮಾವವ್ರಿಗೆ ಕಾಲ್ ಮಾಡಿರ್ತಾರೆ. ಆ ನೈಟಲ್ಲಿ ಕಾಲ್ ಮಾಡಿದ ನಂತರ ಅವ್ರಿಗೆ ತುಂಬ ಹೊಡೆದು ಅವರೇ KRS ಹಾಸ್ಪಿಟ್ಲಿಗೆ ಅಡ್ಮಿಟ್ ಕೂಡ ಮಾಡಿರ್ತಾರೆ. ನೋಡಿ, ಮತ್ತು ಆ ರೀತಿ ಮಾಡಿರ್ತಾರೆ, ಕರ್ಕೊಂಡು ಬಂದಿರ್ತಾರೆ, ಆಸ್ಪತ್ರೆಗೆ ಕರ್ಕೊಂಡು. ಬಟ್ ಅಲ್ಲಿ ಅವ್ರನ್ನ ಯಾವುದೇ ರೀತಿ ಅಡ್ಮಿಟ್ ಕೂಡ ಮಾಡಿರಲ್ಲ. ಜಸ್ಟ್ ಬರೀ ಚೆಕಪ್ ಮಾಡಿಸ್ಬಿಟ್ಟು ಹೊರಗಡೆ MNC ಮಾಡಿಸ್ಬಿಟ್ಟು ನಿಲ್ಲಿಸಿರ್ತಾರೆ. ನಾನೊಂದು 12:30 ಮ್ಯಾಕ್ಸಿಮಮ್ ನಾನಲ್ಲಿ ಶಕ್ತಿನಗರದಲ್ಲೇ ನಾನು ಕೆಲಸ ಮಾಡ್ತಾಯಿರ್ತೀನಿ. ನಮ್ಮ ಮಾವರು ಕಾಲ್ ಮಾಡ್ತಾರೆ, ಹಿಂಗಾಗಿದೆ ನಿನ್ನ ತಮ್ಮನಿಗೆ, ಹೋಗಪ್ಪ ಹಾಸ್ಪಿಟ್ಲಲ್ಲಿ ಇದೇನೋ ಔಷಧಿ ತೊಗೊಬಿಟ್ಟಿದ್ದಾರೆ ಅಂತ ಅಂತಾರೆ. ಆದ ನಂತರ ಅಲ್ಲಿ ಏನಾಗಿದೆ ಅನ್ನೋದನ್ನು ಫ್ಯಾಕ್ಟು ನಮಗೆ ಗೊತ್ತಿರಲ್ಲ. ಓಕೆ, ನೀವು ಹೋಗ್ತೀಯಾ ನಿಮ್ಮ ಬ್ರದರ್ನ ಅವರು ಹೊಡೆದು ಅಥವಾ ಏನೋ ಒಂದು ಮಾಡಿ ಆಸ್ಪತ್ರೆಗೆ ಸೇರಿಸಿ ಡಿಸ್ಚಾರ್ಜ್ ಮಾಡಿ ಅಥವಾ ಆಸ್ಪತ್ರೆ ಬಾಗಿಲು ನಿಲ್ಲಿಸಿ ಎಸ್ಕೇಪ್ ಆಗಿರ್ತಾರೆ. ಸೊ ನೀವು ಹೋದಾಗ ನಿಮ್ಮ ತಮ್ಮನ ಪರಿಸ್ಥಿತಿ ಹೇಗಿತ್ತು? ನಿಮ್ಮ ತಮ್ಮ ಏನಂತ ಹೇಳ್ಕೊಂಡ್ರು? ನನ್ನ ತಮ್ಮನ ಪರಿಸ್ಥಿತಿ ತುಂಬ ಗಂಭೀರವಾಗಿರುತ್ತೆ. ಅವನಿಗೆ ಕತ್ತು ನಿಲ್ಲಿಸ್ತಾ ಇರಲ್ಲ ಸರಣ, ಕತ್ತು ನುಲ್ಸ್ಬಿಟ್ಟಿರ್ತಾರೆ, ಕತ್ತು ಪೂರ್ತಿ ಹಿಂಗೆ ಆಗೋಗ್ಬಿಟ್ಟಿರುತ್ತೆ. ಅದರಿಂದ ಅವನು ತುಂಬ ಖಿನ್ನತೆಗೆ ಒಳಗಾಗಿರ್ತಾನೆ.
ಸರಿ ನಮ್ಮ ಹತ್ರನೂ ಹೇಳೋಕ್ಕಾಗಿರಲ್ಲ. ಮತ್ತು ನಮ್ಮ ಆಂಟಿ ಅವ್ರ ಹತ್ರ, ನಮ್ಮ ಚಿಕ್ಕಮ್ಮವ್ರು ಏನಿದ್ದಾರೆ ಅವ್ರ ಹತ್ರ ಕಾಲ್ ಮಾಡಿದ ನಂತರ ನಮ್ಮ ಅವ್ರ ಹತ್ರ ಒಂದು ಆಡಿಯೋ ರೆಕಾರ್ಡ್ ಇದೆ. ಮಾಮೂಲಿ ಅದು ಕೇಳಿದ ನಂತರ ಬಾ ಮಾವ ಕಾಪಾಡ್ಬಿಡಿ, ಇದೊಂದು ಲಾಸ್ಟ್ ಟೈಮು, ನಾನು ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ, ಇನ್ನು ಯಾವತ್ತೂ ನಾನು ಆ ರೀತಿ ಮಾಡಲ್ಲ ಅಂತ ಹೇಳೋ ಟೈಮಲ್ಲಿ ಅವರು ತುಂಬ ಹೊಡಿತಾ ಇರ್ತಾರೆ. ಅವ್ರಿಗೆ ಮಾನಸಿಕ ದೈಹಿಕವಾಗಿ ಹಲ್ಲೆ ಮಾಡ್ತಾ ಇರ್ತಾರೆ. ಮಾಡಿದ ನಂತರ ನಾವು ಏನೋ ಇದು ಮಾಡ್ಕೊಂಡು ಹೋಗೋಷ್ಟೊಳಗಡೆ ನೆಕ್ಸ್ಟ್ 1:15 ಅಷ್ಟೊಳಗಡೆ ನಮ್ಮ ಮಾವ ಕೂಡ ಬರ್ತಾರೆ ಅಲ್ಲಿಗೆ ಆಸ್ಪತ್ರೆ, ಕಲ್ ಬಿಲ್ಡಿಂಗ್ ಇದೆಯಲ್ಲ KRS ಹಾಸ್ಪಿಟ್ಲ್, ಅಲ್ಲಿ ಬರ್ತಾರೆ. ತದನಂತರ ನಾವು ಒಂದು 2 ಗಂಟೆಗೆ ಅವ್ರ ಮನೆ ಹತ್ರ ತಿರ್ಗಾ ಹೋಗ್ತೀವಿ. ಏನೋ ಅವ್ರು ಬರ್ತಾರೆ, ಕರೆದ ತಕ್ಷಣ ಬರ್ತಾರೆ, ಮಾವ ಬನ್ನಿ ಕರ್ಕೊಂಬರೋಣ ಅಂತ ಹೇಳಿರ್ತಾರೆ. ನಾವು ಅದರಿಂದ ನಾವು ಬಂದಿರ್ತೀವಿ ಅವ್ರ ಮನೆ ಅಲ್ವಾ. ಯಾಕಂದ್ರೆ ಇಷ್ಟು ವಿಚಾರ ಏನಕ್ಕಂದ್ರೆ ಇಲ್ಲಿ ಎಂಗೇಜ್ಮೆಂಟ್ ಆಗಿದೆ, 2 ಕುಟುಂಬರು ಒಪ್ಪಿದ್ದೀರಾ, ಹಾರ ಬದಲಾಯಿಸಿದಿರಾ, ಸ್ವೀಟ್ ತಿಂದಿದ್ದೀರಾ, ಕೇಕ್ ಕಟ್ ಮಾಡಿದ್ದೀರಾ, ಮತ್ತೆ ಯಾಕೆ ವಿರೋಧ ಮಾಡ್ತಾರೆ ಅವರು ಅಂತ ಮತ್ತೆ ಯಾಕೆ ವಾದ ಮಾಡ್ತಾರೆ ಅಂದರೆ, ಬಟ್ ಅವರಲ್ಲಿ ಒಂದು ಒಳ್ಳೆ ಸಂಬಂಧ ಬಂದಿರುತ್ತೆ ಆ ಹುಡುಗಿಗೆ. ಅದು ಅವ್ರ ತಾಯಿ ಒಬ್ರಿಗೆ, ಅವ್ರ ತಾಯಿಗೂ ಇಷ್ಟ ಇರುತ್ತೆ, ತಾಯಿ ಮತ್ತು ಹುಡುಗಿಗೆ ಮಾತ್ರ ಇಷ್ಟ ಇರ್ತಾರೆ. ಅವ್ರ ತಾಯಿ ಮತ್ತು ಹುಡುಗಿಗೆ ಇಷ್ಟ ಇದ್ದ ನಂತರ ಅವ್ರ ಮನೆ ಅಣ್ಣ, ಚಿಕ್ಕಪ್ಪ, ಅಪ್ಪ, ಅವ್ರ ಅಜ್ಜಿ, ಅವ್ರಿಗೆ ಯಾರಿಗೆ ಆಗಿರ್ಬೋದು, ಓವರಾಲ್ ಫ್ಯಾಮಿಲಿಗೆ ಅವ್ರಿಗೆ ಇಷ್ಟ ಇರಲ್ಲ. ನಾನು ತಮ್ಮನ ಲವ್ ಮಾಡೋದು ಇಷ್ಟ ಇರಲ್ಲ. ಬಟ್ ಅವ್ರು ಏನೇ ಇದ್ರೂ ನಮ್ಮ ಹತ್ರ ಓಪನ್ ಆಗಿ ದೊಡ್ಡವರು ಅಂತ ಇರ್ತಾರೆ. ಅವ್ರ ಹತ್ರ ಬಂದು ಏನೇ ಹೇಳಿದ್ರು ಇವತ್ತು ನನ್ನ ತಮ್ಮ ಬದುಕತ್ತಿದ್ನೇನೋ ಅನ್ನೋ ಒಂದು ನನಗೆ ಅನಿಸುತ್ತೆ. ಸರಿನಾ, ಬದುಕತ್ತಿರ್ಬೋದೇನೋ ಅನ್ನೋದು ಒಂದು ನನಗನ್ಸುತ್ತೆ. ಆ ಟೈಮಲ್ಲಿ ಅವನು ಹೋಗಿ ಅಲ್ಲಿ ಇದು ಮಾಡಿದ ನಂತರ ಅವರು ಯಾವ ರೀತಿ ಇವನಿಗೆ ಹಿಂಸೆ ಕೊಟ್ಟಿದ್ದಾರೆ, ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ನಮ್ಗೆ ಯಾವುದೇ ರೀತಿ ಗೊತ್ತಿಲ್ಲ. ನಾವು 2 ಗಂಟೆ ನೈಟು ಹೋದಂಥ ಕಾಲದಲ್ಲಿ ಹೋಗಿ ಮನೆ ಬಾಗ್ಲ ಹತ್ರ ಅವನೊಬ್ಬನ್ನೇ ಕಳಿಸಿರ್ತೀವಿ. ಮನೆ ಬಾಗ್ಲ ಹತ್ರ ಹೋಗಿ ಕಳಿಸಿದ ತಕ್ಷಣ ಅವ್ರ ಅಣ್ಣ ಅವರು ಮತ್ತು ಅವ್ರ ಚಿಕ್ಕಪ್ಪ ಬಂದು ತುಂಬ ಹಲ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಲ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಾವು ಬಿಡ್ಸ್ಕೊಳ್ಳೋಕ್ಕೆ ಅಂತ ಹೋಗ್ತೀವಿ. ಬಿಡ್ಸ್ಕೊಳ್ಳೋಂತ ಹೋದಾಗ ನಮ್ಮೇಲೆಲ್ಲ ತುಂಬ ಗಂಭೀರ ಗಾಯಗಳಾಗಂಗೆ ಮಾಡ್ತಾರೆ, ಹಲ್ಲೆಗಳೆಲ್ಲ ಮಾಡ್ತಾರೆ. ಮಾಡಿದ ನಂತರ ನಾವು ಏನಿದೆ ಅವ್ನು ನಮ್ಮ ಹತ್ರ ಏನು ಹೇಳ್ಕೊಂಡಿರಲ್ಲ. ಅವನೊಂದು 10 ಗಂಟೆಗೆ ಅವ್ರ ಊರಿಗೆ ಗುಂಡೂರಾವ್ ನಗರಕ್ಕೆ ಬಂದಿರ್ತಾನೆ. ಬಂದಿದ್ದ ನಂತರ ಅವನಿಗೆ ಏನು ಏಟಾಗಿದೆ, ಏನು ಬಿಟ್ಟಿದೆ ಅನ್ನೋದು ನಮ್ಮ ಹತ್ರ ಏನು ಶೇರ್ ಕೂಡ ಮಾಡಿರಲ್ಲ. ಅದ ನಂತರ ಏನೋ ಆಗಿರ್ಬೇಕನ್ನೋ, ಔಷಧಿ ಕುಡ್ದಿರ್ಬೇಕನ್ನೋ, ನಾರ್ಮಲು ಹಿಂದೆ ಒಂದು ಸರಿ ಇದೇ ರೀತಿ ಮಾಡ್ಕೊಂಡಿರ್ತಾನೆ. ಅದೇ ರೀತಿ ಇರ್ಬೋದೇನೋ ಅಂತ ನಾವು ಆ ಥರ ಗೆಸ್ಸಲ್ಲಿ ಇರ್ತೀವಿ. ಅದಾದಮೇಲೆ ನಂತರ ಇವನು ಯಾವಾಗ ಡೆತ್ ಆಗಿದ್ದಾನೆ, ಡೆತ್ ನೋಟ್ ಬರೆದಿದ್ದಾನೆ, ಅದಾದಮೇಲೆ ನಮಗೆ ಗೊತ್ತಾಗಿರೋದು ಈ ವಿಷಯ ಹಿಂಗಾಗಿದೆ. ಚೆನ್ನಾಗಿ ಹೊಸದೊಂದು ಮನೆ ಕಟ್ಟಿದ್ದೀರಾ. ಈ ಮನೆ ಇನ್ನೂ ಗೃಹಪ್ರವೇಶ ಆಗಿಲ್ಲ. ಈ ಮನೆಗೆ ಬರಬೇಕಾದಂಥ ಮಹಾಲಕ್ಷ್ಮಿನೂ ಕೂಡ ಬರಲಿಲ್ಲ. ಈ ಮನೆ ಕಟ್ಟಿದಂಥ ನಿನ್ನ ರಕ್ತ ಹಂಚ್ಕೊಂಡಂಥ ನಿನ್ನ ತಮ್ಮನೂ ಕೂಡ ನಿನ್ನ ಜೊತೆಗಿಲ್ಲ. ಸೊ ಈ ಚಿಕ್ಕ ವಯಸ್ಸಿನಲ್ಲಿ ಲವ್ ಮಾಡೋ ಹುಡುಗರಿಗೆ ಏನು ಹೇಳ್ತೀಯಪ್ಪ? ಲವ್ ಮಾಡೋ ಹುಡುಗರಿಗೆ ನಾನು ಏನು ಹೇಳ್ತೀನಿ, ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವ್ರ ಅಪ್ಪ ಅಮ್ಮ ಏನಿದ್ದಾರೆ ಅವ್ರನ್ನ ಒಪ್ಪಿಸ್ಬಿಟ್ಟು ದಯವಿಟ್ಟು ಮದುವೆ ಆಗಬೇಕು. ಒಂದು ನಂತರ ಅವ್ರ ಪ್ರೀತಿಗೆ ಯಾರೇ ಕೂಡ ಅಡ್ಡ ಬರಬಾರ್ದು. ಯಾಕೆಂದರೆ ಅವ್ರು ಲವ್ ಮಾಡಿರ್ತಾರೆ, ಲವ್ ಮಾಡಿ ಮದುವೆ ಆಗ್ತಾರೆ. ಕೆಲವೊಂದು ಅವ್ರ ತಂದೆ ತಾಯಿ ಏನೋ ಅಂದಿರ್ತಾರೆ ಅನ್ನೋ ಒಂದು ಕಾರಣಕ್ಕೂ ಕೂಡ ಮಾಡ್ಕೊಂಡಿರ್ತಾರೆ. ಏನಪ್ಪ ಅಂದರೆ ಪ್ರೀತಿಸಿರೋರು ಅವರಿಬ್ಬರು, ಜೀವನ ಲೈಫ್ ಲಾಂಗ್ ಲೀಡ್ ಮಾಡೋರು ಅವರು. ಸರಿನಾ, ಈಗ ನಾವು ಒಬ್ಳು ಮದುವೆ ಆಯ್ತೀನಿ ಅಂದರೆ ಅವಳನ್ನು ನಾನು ಇಷ್ಟಪಟ್ಟು ನಾನು ಮದುವೆ ಆಗಿ ನಾನು ಸಂಸಾರ ನಡೆಸಬೇಕು ಹೊರತು ಬೇರೆ ಯಾರೋ 3ನೇ ವ್ಯಕ್ತಿಗಳು ಬಂದು ಯಾರೂ ನಡೆಸಲ್ಲ ಇಲ್ಲಿ. ಸರಿನಾ, ನಾವು ಒಂದು ಮದುವೆ ಆಗೋಂಥ ಹುಡುಗಿ ನಮಗೆ ಹೇಗೆ ಅನುಕೂಲವಾಗಿರ್ತಾರೆ, ನಮಗೆ ಅಡ್ಜಸ್ಟ್ ಆಗಂಗೆ ನಾವು ಲವ್ ಮಾಡಿರ್ತೀವಿ. ಎಂಗೇಜ್ಮೆಂಟ್ ಮಾಡಿದ್ದಾರೆ. ಈಗ ಇಷ್ಟ ಇಲ್ಲ ಅಂದರೆ ಎಂಗೇಜ್ಮೆಂಟ್ ಮಾಡಬಾರ್ದಿತ್ತು, ಕಂಪ್ಲೇಂಟ್ ಕೊಡ್ಬೋದಿತ್ತು. ನನ್ನ ಮಗಳಿಗೆ ಇಷ್ಟ ಇಲ್ಲ, ಹುಡುಗಿ ತಂದು ಎದುರುಗಡೆ ನಿಲ್ಲಿಸಿ ನೋಡಪ್ಪ ಈ ಹುಡುಗಿಗೆ ಇಷ್ಟ ಇಲ್ವಂತೆ ಅಂತ ಅವಳ ಕೈಲೂ ಹೇಳಿಸ್ಬೋದಿತ್ತು. ಆಗ ನಿಮಗೂ ಬೇರೆ ಆಪ್ಷನ್ ಇತ್ತು, ನಿಮ್ಮ ತಮ್ಮನಿಗೆ ಬೇರೆ ಕಡೆ ವರ ನೋಡಿ ಮದುವೆ ಮಾಡಲಿಕ್ಕೆ. ಎಂಗೇಜ್ಮೆಂಟ್ ಮಾಡಿಕೊಡ್ತಾರೆ, ನಂತರ ಇದು ಉಲ್ಟಾ ಹೊಡಿತಾರೆ. ಇದೆಲ್ಲನೂ ನೋಡಿದಾಗ ನಿಮ್ಮ ತಮ್ಮಂಗೆ ತುಂಬ ಬೇಜಾರಾಗಿತ್ತಾ? ಯಾಕೆಲ್ಲರೂ ಭಾವನೆಗಳು ಹಂಚ್ಕೊಂಡಿದ್ನ? ಅದೋ ನನ್ನ ಹತ್ರ ಬಿಟ್ಟು ಬೇರೆ ಯಾರ ಜೊತೆನೂ ಭಾವನೆಗಳು ಹಂಚ್ಕೊಂಡಿರಲ್ಲ. ಯಾಕೆ ಅಂತಂದರೆ ಅವತ್ತೊಂದು ದಿನದಲ್ಲಿ ನನ್ನ ಹತ್ರ ಬಿಟ್ಟು ಅವ್ನು ಸಾಯೋ ದಿನ ಗುರುವಾರ ಏನಿದೆ, ನನ್ನ ಹತ್ರ ಬಿಟ್ಟು ಬೇರೆ ಯಾರ ಜೊತೆನೂ ಅವನು ಮಾತಾಡಿರಲ್ಲ. ಒಂದು ನಾನು 2 ಗಂಟೆಯಿಂದ 4:15 ಸರಿಸುಮಾರು ಬಲ್ನಳ್ಳಿ ಹತ್ರ ಬಂದಿರ್ತೀವಿ. ಅಲ್ಲಿ ಬಂದಾಗ ನಮ್ಮ ಅಜ್ಜಿ ನೋಡಬೇಕು ಅಂತ ಹೇಳಿರ್ತಾನೆ ನನ್ನ ತಮ್ಮ. ಆಗ ನಮ್ಮ ಅಜ್ಜಿ ಹತ್ರ ನಾನು ಕರ್ಕೊಬಂದಾಗ ಅಲ್ಲೂ ಕೂಡ ತಲೆ ನಿಲ್ದಂತೆ ಬಿದ್ದೋಗ್ಬಿಡ್ತಾನೆ ಪೂರ್ತಿ. ಆಗ ನಮ್ಮ ಅಜ್ಜಿ ಊಟ ಎಲ್ಲ ತಗೊಬಂದು ಮಾಡಿಸೋಷ್ಟೊಳಗಡೆ ತುಂಬ ಏನು ನೋವಾಗಿದೆ ಅನ್ನೋದು ಗೊತ್ತಿಲ್ಲ. ಅಲ್ಲಿಂದ ಮನೆ ಹತ್ರ ಸ್ಟ್ರೈಟ್ ನಡ್ಕೊಂಡು ಬಂದಿರ್ತಾನೆ. ನಾವು ಊಟ ತರೋಷ್ಟೊಳಗಡೆ ನಮ್ಮ ಹೊಸ ಮನೆ ಹತ್ರ ಬಂದಿರ್ತಾನೆ. ಬಂದು ನನ್ನ ಜೊತೆ 3/4 ಅವರು ಚೆನ್ನಾಗಿ ಮಾತಾಡಿರ್ತಾನೆ. ಅಣ್ಣ ಅವಳಿಲ್ಲ ಅಂದರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅವನ್ನ ನಾನು ತಪ್ಕೊಂಡು ಅಣ್ಣ ನಾನು ಅವಳಿಲ್ಲ ಅಂದರೆ ಇನ್ನೊಬ್ಳನ್ನ ಮದುವೆ ಆಯ್ತೀನಿ, ನೀನು ಚೆನ್ನಾಗಿರ್ಬೇಕಣ್ಣ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಂಡಿರ್ತಾನೆ. ನಾನು ಅದರಿಂದ ನಿದ್ಗೆಟ್ಟಿರ್ತೀನಲ್ವ, ಒಂದು ಆಶ್ಚರ್ಯ ಆಗಿದೆ. ಬಟ್ ಆಶ್ಚರ್ಯ ಆದಮೇಲೂ ವಿದ್ಯಾರಾಣಿ ಪೊಲೀಸ್ ಸ್ಟೇಷನಿಂದ ಅವರು ನಮ್ಮ ಮೇಲೆ ಕೇಸ್ ಮಾಡಿರ್ತಾರೆ. ನಾವಾಗ ಅವ್ರಿಗೆ ಹೋಗ್ಬೇಕು ಅಂತ ನಮ್ಮ ಮಾವ ಕಾಲ್ ಮಾಡಿರ್ತಾರೆ. ಹೋಗೋಣ ಕಣಪ್ಪ, ಇನ್ನೇನು ನಮ್ಮ ಮಾವ ಕಾಲ್ ಮಾಡಿದ್ದಾರೆ, ನಡಿ ಹೋಗೋಣ ಅಂತ ಹೇಳಿರ್ತೀನಿ. ನನಗೆ ಆಗ್ತಿಲ್ಲ, ಅರ್ಧ ಗಂಟೆ ರೆಸ್ಟ್ ಮಾಡಬೇಕು, ನಿದ್ದೆ ಮಾಡಿಲ್ಲ ಅಂತ ಹೇಳ್ತೇನೆ ನಾನು. ಸೊ ಅಲ್ಲಿ ನಾನು ನಿದ್ದೆ ಮಾಡಿಲ್ದಿರೋ ಟೈಮಲ್ಲಿ ನಾನು ಕೂಡ ಮನೆಗೆ ಹೋಗ್ಬಿಟ್ಟಿರ್ತೀನಿ. ಆ ಒಂದು ಮನಗಿರೋಂಥ ಏನು ಅರ್ಧ ಗಂಟೆ 1/4 ಗಂಟೆ ಟೈಮ್ ಇದೆ, ಆ ಟೈಮಿಂಗ್ಸಲ್ಲಿ ಅವನು ಈ ರೀತಿ ಮಾಡ್ಕೊಳ್ಳೋಕ್ಕೆ ಕಾರಣ ಆಗಿದೆ. ಅವನು ಏನು ಮಾಡ್ಕೊಂಡಿದ್ದಾನೆ ಅಂದರೆ ಗೊತ್ತಿಲ್ಲ. ಅದು ಯಾವ ರೀತಿ ಪೆನ್ನು ಕಡಿ ಮತ್ತು ಪೇಪರು ಎಲ್ಲ ಹಾಸ್ಪಿಟ್ಲ್ ಬಿಲ್ ಏನು ಕೊಟ್ಟಿರ್ತಾರೆ, ಆ ಬಿಲ್ ಹಿಂದ್ಗಡೆನೇ ಕೂಡ ಅವ್ನು ಬರೆದಿರೋದು. ಪೆನ್ನು ಕಡಿ ಕೂಡ ಪರ್ಸಲ್ ಮಾಡಿಕೊಂಡಿರ್ತಾನೆ. ಕ್ಯಾಲೆಂಡ್ರೂ ಡೆತ್ ನೋಟ್ ಬರೋಕ್ಕೆ, ಮತ್ತು ಕ್ಯಾಲೆಂಡ್ರಲ್ಲಿ ಟೈಮಿಂಗ್ಸ್ ಕೂಡ ನೋಡ್ಕೊಂಡು ಹೋಗಿರ್ತಾನೆ. ಸರಿನಾ, ಯಾವ ಕಾಲ ಅನ್ನೋದು ಗೊತ್ತಿಲ್ಲ ಅವನಿಗೆ. ನೋಡ್ಕೊಂಡು ಅದೇನಕ್ಕೆ ನೋಡಿದ್ದಾನೆ ಅನ್ನೋದು ಗೊತ್ತಿಲ್ಲ. ಯಾವ ಟೈಮಲ್ಲಿ ಸತ್ರ ಒಳ್ಳೇದು ಏನೋ. ನಮ್ಮ ಮನೆಗೆ ಹೊಸ ಮನೆ ಬೇರೆ, ಇಲ್ಲಿ ನನ್ನಿಂದ ಅದೊಂದು ಇರುತ್ತೆ. ಮತ್ತು
ನಾವು ಸುಮಾರು ಸರಿ ಅವನ ಔಷಧಿ ಕುಡ್ದಾಗೆಲ್ಲ ನಾನು ನಮ್ಮ ಮಾವ ಆಗಿರ್ಬೋದು ತುಂಬ ಖರ್ಚು ಮಾಡಿದ್ದೀವಿ. ಸರಿನಾ, ತುಂಬ ಖರ್ಚು ಮಾಡಿದ ನಂತರ ಆಗ ಮೊದಲು ಅಟೆಂಡ್ ಮಾಡಿದ ಸೈಕಾಲಜಿ ಮ್ಯಾಮ್ ಹತ್ರ ನಾವು ತೋರಿಸಿದ್ದೋ KRS ಹಾಸ್ಪಿಟ್ಲಲ್ಲೇ. ನಮ್ಮ ತಾಯಿನೂ ಕೂಡ ಈಗ ಒಂದು 14-15 ವರ್ಷದಿಂದ ಅವರು ಆತ್ಮಹತ್ಯೆನೇ ಮಾಡ್ಕೊಂಡಿರೋದು. ಅನಾಥರು. ನಮಗೆ ತಾಯಿ ಇಲ್ಲ, ತಂದೆ ಇದ್ರೂ ಇಲ್ಲ, ಅವ್ರು ನಮ್ಗೆ ನೋಡೋಕ್ಕೂ ಬರ್ತಿಲ್ಲ. ನಾವಿಬ್ಬರೇ, ನಮ್ಮ ಅಜ್ಜಿಯವರು, ನಮ್ಮ ಮಾವದಿರು, ನಮ್ಮ ಚಿಕ್ಕಪ್ಪತಿರು, ನಮ್ಮ ಕುಟುಂಬ ಏನಿದೆ ಆ ಕುಟುಂಬದವರು ನಮ್ಮನ್ನ ಇಲ್ಲಿವರೆಗೂ ನಾನು ಡಿಗ್ರಿ ಆಗೋ ಗಂಟನೂ ಓದಿಸಿ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅವರು ಕೂಡ ನನಗೆ SLC ಆದಮೇಲೆ ಓದೋಕ್ಕೆ ಬೇಸಿಕ್ ಸಿಗದಂತೆ ಮೈಸೂರಿಗೆ ಕರೆಸಿ ಮೈಸೂರು ಹತ್ರ ಕಾಲೇಜಿಗೆ ಸೇರಿಸಿ ಅವರೇ ಕೂಡ ನನ್ನ ಓದಿಸಿರ್ತಾರೆ. ಸರಿನಾ, ಅಷ್ಟೆಲ್ಲ ಓದಿಸಿ ಮಾಡಿ ಒಂದು ಹುಡುಗಿ ಬಂದ್ಲು ಅಂದ ತಕ್ಷಣ ಈ ರೀತಿ ಮಾಡಿರ್ತಾರೆ. ಒಂದು ಬೇಜಾರು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಆ ಹುಡುಗಿ ಮನೆಯವ್ರಿಗೂ ಕೂಡ ಅವ್ರಿಗೆ ಇಷ್ಟ ಇಲ್ಲ, ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿದ್ರು ನಮ್ಮ ಮಾವ ಇದ್ದರು, ನಮ್ಮ ಅಜ್ಜಿ ಇದ್ದರು, ನಮ್ಮ ಚಿಕ್ಕಮ್ಮದಿರಿದ್ರು, ಹೇಳ್ಬೋದಿತ್ತು. ಬಟ್ ಯಾವುದೇ ರೀತಿ ಅವ್ರು ಹೇಳಿಲ್ಲ, ಒಂದು ಜೀವ ತೆಗೆದುಬಿಟ್ರು. ಯಾಕೆಂದರೆ ಅಟ್ಲೀಸ್ಟ್ ಅವ್ನು ಹೋಗ್ಬೇಕಾದ್ರೆ ಕೂಡ ಏನಂತ ಕಳಿಸ್ಕೊಂಡಿರ್ತಾರೆ, ಡೈರೆಕ್ಟ್ಲಿ ಬಾ ಅಂತಲೂ ಕರೆಸಿಲ್ಲ. ಎಂಗೇಜ್ಮೆಂಟ್ ನೆಪದಲ್ಲಿ ನಿನ್ನ ತಮ್ಮನ್ನ ಯಮಲೋಕ ಕಳಿಸ್ಬಿಟ್ರು. ಎಂಗೇಜ್ಮೆಂಟ್ ನೆಪದಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಒಂದು ಆ ಎಂಗೇಜ್ಮೆಂಟ್ಗೆ ನಾನು ಹೋಗಿಲ್ಲ, ಆ ಎಂಗೇಜ್ಮೆಂಟಲ್ಲಿ ನಾನು ಹೋಗಿಲ್ಲ. ಯಾಕೆ ಅಂತಂದರೆ ನಾನು ಡ್ಯೂಟಿಲಿದ್ದೆ, ನನಗೆ ಇದು ಮಾಡೋಕ್ಕೆ ಇಷ್ಟ ಇಲ್ಲ. ಅದಾದ್ಮೇಲೆ ನಮ್ಮ ಫ್ಯಾಮಿಲಿಯವರು ಕೂಡ ಹೋಗಿದ್ರು, ಎಲ್ಲ ಮಾತಾಡ್ಕೊಂಡು. ಅದು ಮಾಡೋಕ್ಕೆ ಕಾರಣ ಏನಂತಂದರೆ ಆ ಹುಡುಗಿ ಡೆತ್ ನೋಟ್ ಬರ್ದಿತ್ತು. ಇವನನ್ನ ನಾನು ಮದುವೆ ಆಗದೆ ಇದ್ದರೆ ನಾನು ಸತ್ತೋಗ್ತೀನಿ ಅಂತ ಡೆತ್ ನೋಟ್ ಪಡೆದಿರೋದಕ್ಕೆ ನಮ್ಮನೆಯವರು ಕೂಡ ಎದುರ್ಕೊಂಡು ಹುಡುಗಿಗೆ ನಮ್ಮ ಡೆತ್ ನೋಟಲ್ಲಿ ಏನಂದರೆ ನಮ್ಮ ಅಪ್ಪ ಅಮ್ಮನೇ ಕಾರಣ, ನಮ್ಮಿಬ್ರನ್ನ ದೂರ ಮಾಡ್ತಾರೆ ಅಂತ ಹೇಳ್ಕೊಂಡು ನನ್ನ ತಮ್ಮನ್ನ ಮುನ್ಸೂಚನೆ ಕೊಟ್ಟು ಅದಕ್ಕೆ ನಮ್ಮನೆಯವರು ಗಾಬರಿ ಪಡ್ಕೊಂಡು ಅವನಿಗೆ ಓಲಿ ಏನೋ ಒಂದು ಏಜ್ ಆಗಂಟ ಒಂದು ಎಂಗೇಜ್ಮೆಂಟ್ ಅಂತ ಮಾಡ್ಬಿಡೋಣ, ಏಜ್ ಆದ್ಮೇಲೆ ಬೇಕಾದ್ರೆ ವಿವಾಹ ಮಾಡೋಣ ಅಂತ ಹೇಳಿರ್ತಾರೆ ಅವರು. ಅದಾದಮೇಲೆ ಕುಟುಂಬದವ್ರು ಸೇರ್ಕೊಂಡಿರ್ತಾರೆ. ಬಟ್ ಆದರೆ ಅವ್ರ ಅಜ್ಜಿ ಅಲ್ಲಿ ಏನು ಮೇನ್ ಪಾಯಿಂಟ್ ಅಂದರೆ ಅವ್ರ ಅತ್ತೆ ಪುಷ್ಪ, ಅವ್ರ ಅಜ್ಜಿ ಏನಿದ್ದಾರೆ ಅವರಿಬ್ಬರದೇ ಮೇನ್ ಕಾರಣ. ಯಾಕೆ ಅಂತಂದರೆ ಅವ್ರ ಅತ್ತೆ ಈಗ ಒಂದು 15 ದಿವಸದಿಂದನೂ ಕೂಡ ಅವ್ರ ಜೊತೆಲಿ ಇರ್ತಾರೆ. ಯಾಕೆ ಅಂದರೆ 3 ತಿಂಗಳು ನನ್ನ ತಮ್ಮ ಅವ್ರನ್ನ ಸಾಕಿ ಆ ಒಂದು ಟೈಮಲ್ಲಿ ಆ ಹುಡುಗಿಗೂ ಒಂಥರ ಪಿಟ್ಸ್ ರೀತಿ ಬರುತ್ತೆ. ಬಂದಾಗ ಟ್ರೀಟ್ಮೆಂಟ್ ಇದೇ ಮನೇಲಿ ಕೊಡ್ಸಿದ್ದಾರೆ. ನಮ್ಮ ಅವರು ಕೂಡ ಓಡಾಡಿದ್ದಾರೆ, 3 ತಿಂಗಳು ಓಡಾಡಿದ್ದಾರೆ. ಇಲ್ಲೇ ಹುಡುಗಿ ಇದ್ರು, ಮತ್ತೆ ಬೆಟ್ಟದಪುರದಲ್ಲಿ ಕೆಲಸ ಮಾಡ್ತಿದ್ದವನು, ಪ್ಲೈನಿಂಗ್ ಮಿಷನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆಗ ಅವರು ಕೂಡ ತೋರಿಸ್ತಾನೆ ಕರೆಕ್ಟಾಗಿ ಅವ್ನು ಏನೇ ಕೆಲಸ ಇದ್ರೂ 9 ಗಂಟೆ ಕರೆಕ್ಟಾಗಿ ಹೋಗಿ ಆ ಹುಡುಗಿಗೆ ಟ್ಯಾಬ್ಲೆಟ್ ಕೊಟ್ಟಿರ್ತಾನೆ. ಇನ್ನು ಮಧ್ಯಾಹ್ನ 1 ಗಂಟೆಗೆ ಏನೇ ಟೈಮಿಂಗ್ಸ್ ಇದ್ರೂ ಅವ್ರ ಅಮ್ಮ ಕೊಡ್ತಾರೋ ಇಲ್ಲೋ ಅಂದ್ಬಿಟ್ಟು ಇವನೇ ಹೋಗಿ ಟ್ಯಾಬ್ಲೆಟ್ ಕೊಟ್ಟಿರ್ತಾನೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡು ಅವನಿಗೆ ಯಾವ ರೀತಿ ಸಾವು ಬರೋ ಕಾರಣ ಅದು ನಮ್ಮಲ್ಲಿ ಮನಸ್ಸಲ್ಲಿ ಓಡ್ತಿರೋದು. ಏನಕ್ಕೆ ಅಂಥ ತಪ್ಪು ನನ್ನ ತಮ್ಮ ಏನು ಮಾಡಿದೆ, ಏನಕ್ಕೆ ಆ ರೀತಿ ಹೊಡಿಬೇಕಿತ್ತು, ಆ ರೀತಿ ಏನಕ್ಕೆ ಅವ್ರು ಅಲ್ಲೇ ಮಾಡಬೇಕಿತ್ತು. ಅಟ್ಲೀಸ್ಟ್ ಆ ಟೈಮಲ್ಲಿ ಬಂದಿದ್ದಾನಲ್ವ 10 ಗಂಟೆಗೆ, ನಮಗೆ ಯಾರಿಗಾರು ಕಾಲ್ ಮಾಡಿ ಬನ್ನಿ ಹಿಂಗೆ ಬಂದಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದಿತ್ತಲ್ವ. ಏನಕ್ಕೆ ಹೇಳಿಲ್ಲ, ಹೊಡೆದ್ರು. ನಾವೀಗ FIR ಎಲ್ಲ ಮಾಡಿಸಿದ್ದೀವಿ. ಮಾಮೂಲಿ ಅವ್ರ ಏನು ಡೆತ್ ನೋಟ್ ಏನಿದೆ ಅದ್ರ ಬೇಸಿಕ್ ಮೇಲೆ ನಾವು FIR ಹಾಕ್ಸಿದ್ದೀವಿ. ಬಟ್ ಇವತ್ತಿನ ತನಕ 22 ಡೇಟು, ಇವತ್ತಿನ ತನಕ ಯಾವುದೇ ಆ್ಯಕ್ಷನ್ ಇಲ್ಲ, ನಮಗೆ ಯಾವುದೇ ಅರೆಸ್ಟ್ ಇಲ್ಲ. ಓದೋದ ಆ ರೀತಿ ನಮಗೆ ಮಾಡ್ತಾಯಿದ್ರು. ತುಂಬ ಡೆಪ್ ಲವ್ ಮಾಡ್ತಿದ್ರು ಅಂತ ಹೇಳಿದ್ರಿ, ಎಂಗೇಜ್ಮೆಂಟ್ ಆಗಿದೆ. ನನಗೆ ಮಾಹಿತಿ ಇದೆ ಈ ಇಬ್ಬರು ಕೂಡ ಹಿಂದೆನೇ ಸ್ವಲ್ಪ ದಿನ ಮನೆ ಬಿಟ್ಟು ಹೋಗಿದ್ರು, ತಾಲಿ ಕಟ್ಟಿದ್ರು, ಆಫ್ ದ ರೆಕಾರ್ಡ್ ನಿಮ್ಗೆ ಹೇಳ್ಕೊಂಡಿರಲಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಡೆತ್ ಆದಮೇಲೆ ಅವರು ತಾಲಿ ಕಟ್ಟಿರ್ತಾರೆ, ಸರಿನಾ. ತಾಲಿ ಕಟ್ಟಿ ಅದಾದಮೇಲೆ ನಮ್ಮನೆಯವ್ರಿಗೆ ಗೊತ್ತಾಗಿ ಅದು ನಮಗೆ ಬ್ಯಾಡಿ ಯಾವುದೇ ರೀತಿ ಇದು ಇನ್ನೂ ಚಿಕ್ಕ ಏಜು, ಇದು ಕಾನೂನು ಪ್ರಕಾರ ತಪ್ಪು ಅಂತೇಳಿ ಆ ಹುಡುಗಿ ಡೆತ್ ನೋಟ್ ಬರ್ದಿರೋ ಕಾರಣ ನಾವೇ ಎಲ್ಲ ಮುಂದೆ ನಿಂತು, ನಮ್ಮ ಮನೆಯವರೆಲ್ಲ ನಿಂತು, ಅವ್ರ ಮನೆಯವ್ರು ನಿಂತು, ಅವ್ರ ಮನೆಯವ್ರ ಒಪ್ಪಿಗೆ ಮೇರೆಗೆ ಅವ್ರಿಗೆ ಎಂಗೇಜ್ಮೆಂಟ್ ಮಾಡಿಕೊಟ್ಟಿರ್ತೀವಿ. ಎಲ್ಲ ಕಡೆ ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಆಗುತ್ತೆ. ನಿನ್ನ ತಮ್ಮನ ಲವ್ ಸ್ಟೋರಿಲಿ ಮದುವೆ ಆದಮೇಲೆ ಎಂಗೇಜ್ಮೆಂಟ್ ಆಗಿದೆ ಅಲ್ಲ, ತಾಳಿ ಕಟ್ಟಿದ ಮೇಲೆ ಎಂಗೇಜ್ಮೆಂಟ್ ಆಗಿದೆ. ಏನಕ್ಕೆ ಆಗಿದೆ ಅಂತಂದರೆ ಅಲ್ಲಿ ಆ ಹುಡುಗಿ ಪ್ರಾಣ ಹೋಗ್ತಿತ್ತಲ್ಲ, ಆ ಟೈಮ್ ಮಾಡಲಿಲ್ಲ ಅಂದರೆ ನನ್ನ ತಮ್ಮನಿಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ. ನೀನು ಮದುವೆ ಆಗಲಿಲ್ಲ ಇವತ್ತು ಅಂತ ಅಂದರೆ ನಾನು ಉಳಿಯಲ್ಲ, ಇವತ್ತು ಸಾಯಂಕಾಲದೊಳಗಡೆ ನಾನು ತೀರೋಗ್ಬಿಡ್ತೀನಿ ಹುಡುಗಿ ಅಂತ ಎದುರಿಸಿರ್ತಾಳೆ. ಅದರಿಂದ ಏನು ಮಾಡಿರ್ತಾರೆ, ಇವನು ಹೋಗಿ ಯಾವ ದೇವಸ್ಥಾನ ಸಿಕ್ಕುತ್ತೋ ಆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ದಾರೆ, ಸರಿನಾ. ಅದಾದಮೇಲೆ ನೋಡಿ ಬರ್ದು ಸಾಯ್ತೀನಿ ಅಂದಾಗ ನಿನ್ನ ತಮ್ಮ ಹೋಗಿ ಕಾಪಾಡ್ತಾನೆ. ಬಟ್ ನಿನ್ನ ತಮ್ಮ ಸಾಯ್ಬೇಕಾದ್ರೆ ಯಾರು ಕಾಪಾಡಲೇ ಇಲ್ವಲ್ಲ, ಯಾಕೆ? ಪ್ರೀತಿ ಅನ್ನೋದೊಂದು ಮಾಯನ ಮೋಸನ ಏನು ಅಂತ ಅದೇ ಗೊತ್ತಿಲ್ಲ. ನನ್ನ ತಮ್ಮನ್ನ ಅವರೇ ಸಾಯಿಸಿರ್ತಾರಲ್ವ. ಈಗ ಏನೋ ಒಂದು ಹೇಳೋಕ್ಕೆ ಸತ್ತಿರೋದು ಅವನೇ ಆಗಿರ್ಬೋದು, ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿರೋರು ಹೇಳಿ, ಸಾಯ ಕಾರಣ ಅವರೇನೆ. ಹೌದು, ಅದೆಲ್ಲ ಎನ್ಕ್ವೈರಿ ಆಗಬೇಕು, ನಮಗೆ ನ್ಯಾಯ ಅಂತೂ ಸಿಗಲೇಬೇಕಿದು. ನಾವು ಎಲ್ಲಿಗೆ ಹೋಗೋಕ್ಕೂ ರೆಡಿ. ಯಾಕೆ ಅಂತಂದರೆ ಸುಮ್ಮನೆ ನಾವೀಗ ನನ್ನ ತಮ್ಮನ ಒಂದು ಜೀವ, ಇದು ನನ್ನ ತಮ್ಮಂದು ಒಬ್ಬನ ಪ್ರಶ್ನೆ. ಇಡೀ ಕರ್ನಾಟಕದಲ್ಲಿ ಯಾರ್ಯಾರಿದ್ದಾರೆ, ತುಂಬ ಜನ ಹುಡುಗರು ನನ್ನೂ ಸೇರೋ ಒಳಪಟ್ಟಂತೆ ಎಲ್ಲರಿಗೂ ಕೂಡ ಇದೊಂದು ಮಾದರಿ ಆಗಬೇಕು, ನಮಗೆ ಮೆಸೇಜ್ ಹೋಗಲೇಬೇಕು. ಯಾಕೆ ಅಂತಂದರೆ ಇವತ್ತು ಆ ಮನೇಲಿ ನನ್ನ ತಮ್ಮ ಹೋಗಿದ್ದಾನೆ, ಆ ಹುಡುಗಿಗೆ ಇನ್ನೊಬ್ಬ ಬರೋನು, ಅವ್ನಿಗೆ ಯಾವ ರೀತಿ ಕೊಡ್ಬೋದು ಹಿಂಸೆ ಅಲ್ವಾ? ಅದನ್ನು ನಾವು ಯೋಚನೆ ಮಾಡಬೇಕಲ್ವಾ. ನನ್ನ ತಮ್ಮ ಮಾಡ್ದೆ, ಈಗ ನಾವೆಲ್ಲ ಮಾಡ್ತಾಯಿದ್ದೀವಿ. ಆ ಹುಡುಗಿ ಕಂಡೀಷನ್ ನಾರ್ಮಲ್ ಆಗಿದೆ, ಏನಿಲ್ಲ, ನಾರ್ಮಲ್ಲು. ನನ್ನ ತಮ್ಮನ ಸುಡೋ ದಿವಸ ಅವ್ರ ಊರಲ್ಲಿ ಸೈಕಲ್ ಹೊಡಿತಾ ಕೂತಿದೆ ಅಂತ ಇನ್ಫಾರ್ಮೇಷನ್ ಬಂದಿದೆ ನನಗೆ. ಇದನ್ನು ಪ್ರೀತಿ ಅಂತೀರಾ? ಇದನ್ನ ಪ್ರೀತಿ ಅಂತೀರಾ, ಮೂಢನಂಬಿಕೆ, ಅದು ಏನಂತಾರ ನಮ್ಗೆ ಹೇಳೋಕ್ಕೆ, ಹುಡುಗಾಟ ಅಂತ ನಮ್ಗೆ ಹೇಳೋಕ್ಕೆ ಅದು ಬರೋಲ್ಲ. ಪ್ರೀತಿ ಅಂದರೆ ಒಬ್ಬರು ಅದೇನೇ ಆಗಿರ್ಬೋದು. ಪ್ರೀತಿ ವಿಚಾರದಲ್ಲಿ ಹುಡುಗರು ಹುಷಾರಾಗಿರ್ಬೇಕಾ, ಹುಡುಗಿರು ಹುಷಾರಾಗಿರ್ಬೇಕು, ಎಚ್ಚರಿಕೆ ಇರಬೇಕು. ಪ್ರೀತಿ ವಿಚಾರದಲ್ಲಿ ಆ್ಯಕ್ಚುಲಿ ಹುಡುಗರೇ. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ನಾನು ಅಬ್ಸರ್ವ್ ಮಾಡೋದ್ರ ಪ್ರಕಾರ ಹುಡುಗರು ಸತ್ತಿದ್ದಾರೆ ಅಂತ ನ್ಯೂಸ್ ಬರ್ತಿದೆ ಹೊರತು, ಹುಡುಗಿ RIP ಅಂತ ಹಾಕಿರ್ತಾರೆ ಹೊರತು
ಯಾವುದೇ ರೀತಿ ಹುಡುಗಿರ್ದು ಇದುವರೆಗೂ ಹಾಕಿಲ್ಲ, ನಾನು ನೋಡೂ ಇಲ್ಲ. ಲವಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಹುಡುಗಿರ ಸಂಖ್ಯೆ ಜಾಸ್ತಿ ಇದೆ, ಹುಡುಗರಿದೆ. ಅಫ್ಕೋರ್ಸ್ ಹುಡುಗರೇ ಜಾಸ್ತಿ ಸಾಯ್ತಿರೋದು. ಹೇಳ್ಕೊಬೇಕಂದ್ರೆ ಹುಡುಗರೇ, ಹುಡುಗಿರಲ್ಲೇ 2, 3 ಮತ್ತೊಂದು ಹುಡುಗಿರು ಏನಪ್ಪ ಅಂತಂದರೆ ನ್ಯಾಯಯುತವಾಗಿರೋದ್ರಿಂದ ರೇಪ್ ಕೇಸ್ಗಳಾಯ್ತಿದ್ದಾವೆ ಇತ್ತೀಚಿನ ದಿನಗಳಲ್ಲಿ ಹುಡುಗಿರಿಗೆ. ಆದರೆ ಅದೇ ರೀತಿ ಹುಡುಗರನ್ನ ಮಾಮೂಲಿ ಇದೇ ರೀತಿ ಮಾನಸಿಕವಾಗಿ ಲವ್ ಮಾಡಿ ಲವ್ ಹೆಸರಲ್ಲಿ ಅವ್ರನ್ನೂ ಕಟೌಟ್ ಹಾಕ್ಸ್ತಾಯಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು. ನನ್ನ ತಮ್ಮಂದು ಇದೇ ಕತೆ ಆಗಿದೆ. ಹುಡುಗರು ಕತೆನೇ ಹಿಂಗೆ, ಹುಡುಗರು ಒಂದಪ್ಪ ಹಚ್ಕೊಬಿಟ್ರೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಅದರಿಂದ ಆ ಹುಡುಗನ ನನ್ನ ತಮ್ಮನಲ್ಲಿ ಇರೋಂಥ ಒಳ್ಳೆಯ ಗುಣಗಳು ಎಲ್ಲ ಹುಡುಗರಲ್ಲೂ ಇರುತ್ತೆ. ಕೆಲವು ಕೆಟ್ಟವರು ಇರ್ತಾರೆ, ಕೆಲವು ಒಳ್ಳೆಯವರು ಇರ್ತಾರೆ. ಎಲ್ಲರೂ ಕೆಟ್ಟವರು ಎಲ್ಲರೂ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಬಟ್ ಹಂಗಂತ ಇದೊಂದು ಇದಕ್ಕೆ ನಮಗೆ ನ್ಯಾಯ ಸಿಗಬೇಕು. ಆ ಹುಡುಗಿ ಏನು ಮಾಡಿದಾರೋ, ಆ ಹುಡುಗಿ ಮೈನರ್, ಓಕೆ ಒಪ್ಕೊಳ್ಳೋಣ. ಅವ್ರ ತಂದೆ ತಾಯಿ ಅವರು ಎಲ್ಲ ಇದೆ ತಾನೆ. ಆವತ್ತಿನ ದಿನದಲ್ಲೇ ಒಬ್ಬ ಸಿಕ್ಕಿದ್ದಾನೆ ಅಂದ್ಬಿಟ್ಟು ದೈಹಿಕವಾಗಿ ಹೊಡಿಬೇಕಾದ್ರೆ ನನ್ನ ತಮ್ಮನ ಕಾಪಾಡೋರು ಯಾರೂ ಇರಲಿಲ್ವ ಅವ್ರ ಊರಲ್ಲಿ? ನನ್ನ ತಮ್ಮನ್ನ ಕೇಳೋರು ಯಾರೂ ಇರಲಿಲ್ವ ಗೋಳನ್ನ? ಇವತ್ತಿನ ದಿನ ನಾವೆಲ್ಲ ಫ್ಯಾಮಿಲಿ ಒಗ್ಗಟ್ಟಾಗಿದ್ದೀವಿ, ಎಲ್ಲ ಚೆನ್ನಾಗೇ ಇದ್ದೀವಿ, ಎಲ್ಲ ಮಾಡಿದ್ವಿ. ಅವನಿಗೋಸ್ಕರ ಇದು ಮಾಡ್ತಾಯಿದ್ದಾರೆ. ಒಳ್ಳೆ ಸಂಪಾದನೆ ಮಾಡ್ತಿದ್ದಂತಲ್ರಿ ನಿಮ್ಮ ಬ್ರದರ್, ಒಳ್ಳೆ ಕೆಲಸಗಾರ ಅಂತ ಕೇಳ್ಪಟ್ಟೆ. ಹೌದು, ಎಲ್ಲ ರೀತಿ ಸಂಪಾದನೆ ಮಾಡ್ತಿದ್ದ. ಅವ್ನಿಗೆ ದಿನಕ್ಕೆ ಇಲ್ಲ ಅಂದ್ರೆ ಪ್ಲೈನಿಂಗ್ ಮಿಷಿನ್ ಡ್ರೈವರ್ ಅವನು. ಅದಕ್ಕೆ 1200 ರೂಪಾಯಿ ಡೈಲಿ ಕೊಡ್ತಿದ್ರು ಅವ್ನಿಗೆ. 200 ರೂಪಾಯಿ ಖರ್ಚು ಅಂದ್ರೂ 1000 ರೂಪಾಯಿ ಎತ್ತು ಮಾಡಿಕೋತಿದ್ದ. ತಿಂಗಳು 30,000 36,000 ಬರ್ತಿತ್ತು ಅವ್ನಿಗೆ ಅಫಿಷಿಯಲ್ ಥರ. ಎಲ್ಲ ಒಳ್ಳೆ ಸ್ಯಾಲ್ರಿ. ಅವ್ನು ಎಷ್ಟು ಸಂಪಾದನೆ ಮಾಡಿದಾನೋ ಅಷ್ಟನ್ನು ಸಾಕ್ತಿರೋರಿಗೆ ಏನೂ ಮಾಡಿಲ್ಲ. ಅವ್ನು ಏನು ಲವ್ ಪ್ರೀತಿ ಪಟ್ಟ ಅವಳಿಗಿಂತ ಹೆಚ್ಚಾಗಿ ಅವ್ರ ತಾಯಿ ಕೂಡ ತುಂಬ ಖರ್ಚು ಮಾಡಿದ್ದಾನೆ. ಅವ್ರ ತಾಯಿ ಎಲ್ಲೋದ್ರೂ ಅವ್ರ ತಾಯಿನ ಅವ್ನು ಜಾಸ್ತಿ ಹಚ್ಕೊಂಡಿದ್ದು. ಅವ್ರ ತಾಯಿ ಮತ್ತು ಅವ್ರ ತಾಯಿ ಅವನು ಜಾಸ್ತಿ ಮನನೊಂದ ಕಾರಣ ಅವ್ರ ತಾಯಿ ಏನಂದಿದ್ದಾರೆ, 3 ತಿಂಗಳಿಂದ ಜೊತೆನೇ ಇದ್ದಾನೆ. ನೀನು ಯಾರೋ ನನಗೆ ಗೊತ್ತಿಲ್ಲ, ಅವ್ರ ತಾಯಿ ಹೇಳ್ಬಿಡ್ತಾರೆ ಸಡನ್. ಎಷ್ಟು ಮೋಸ ಅಲ್ವಾ ಮನುಷ್ಯ. ಅದು ತುಂಬ ಹೆಲ್ಪ್ ಮಾಡಿದ್ದು, ಕಷ್ಟದಲ್ಲಾಗಿದ್ದ ಆಲ್ ಆಫ್ ಸಡನ್ ಮರ್ತ್ಬಿಡ್ತಾರೆ. ಹೌದು, ಈ ರೀತಿ ಇಂಥ ಜನಗಳಿಗೆ ತುಂಬ ಶಿಕ್ಷೆ ಆಗಲೇಬೇಕು. ಯಾಕೆ ಅಂತಂದರೆ ಈ ರೀತಿ ಶಿಕ್ಷೆ ಒಬ್ರಿಗೆ ಬಿಸಿ ಮುಡಿಸಿದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಹೆಚ್ಚಿಸ್ಕೊತಾರೆ, ಎಲ್ಲ ನೆಮ್ಮದಿಯಾಗಿರ್ತಾರೆ. ಈಗೆಲ್ಲ ಕಾಲೇಜು ಸ್ಕೂಲು ಕೆಲಸ ಅಂತ ಹೋಗಿರ್ತಾರೆ. ಇನ್ನೊಂದು ಫೈನಾನ್ಷಿಯಲ್ ಕೆಲಸ ಮಾಡೋರಂತೂ 90 ಕಿಲೋಮೀಟ್ರು 70 ಕಿಲೋಮೀಟ್ರ್ ದೂರದಿಂದ ಬಂದಿರ್ತಾರೆ. ಅವ್ರಿಗೆ ಆದ ಜೀವನಗಳಿರುತ್ತೆ. ಅವ್ರನ್ನ ತಂದೆ ತಾಯಿ ಕಾಯ್ಕೊಂಡಿರ್ತಾರೆ. ಈಗ ನಮಗೇನೋ ತಾಯಿ ಇದ್ದಿದ್ದಿಲ್ಲ, ಇನ್ನು ನಮ್ಮ ಫ್ಯಾಮಿಲಿಗಳು ನೋಡ್ಕೋಬೇಕು. ತಂದೆ ತಾಯಿ ಕಡು ಬಡವರು ಇರ್ತಾರೆ. ಅವ್ರನ್ನೇ ಇವ್ನಿಗೆ ಇದ್ರೆ ಮಾತ್ರ ತಿನ್ನೋದು ಉಣ್ಣೋದು. ಆ ಥರ ಇದ್ದಂಥ ಸಿಚುವೇಷನಲ್ಲಿ ಏನು ಮಾಡೋದು, ಎಂಥದ್ದು ಮಾಡೋಕ್ಕಾಗುತ್ತೆ ಆ ಟೈಮಲ್ಲಿ. ಡೆತ್ ನೋಟಲ್ಲಿ ಏನಂತ ಬರ್ತಿದ್ದಾನೆ ಬ್ರದರ್? ಡೆತ್ ನೋಟಲ್ಲಿ ಏನು ಬರ್ತಿದ್ದಾನೆ ಅಂದರೆ, ನನ್ನ ಸಾವಿಗೆ ಅವರೇ ಕಾರಣ. ಅಣ್ಣ, ಅಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ ಮತ್ತು ಅವ್ರ ಅಜ್ಜಿ ಇಷ್ಟು ಜನ ಕೂಡ ಕಾರಣರಾಗಿರ್ತಾರೆ. ಪ್ಲೀಸ್ ರೇಖಂಗೆ ಏನು ಮಾಡಬೇಡಿ, ತೊಂದರೆ ಕೊಡಬೇಡಿ. ಯಾಕೆಂದರೆ ಆ ಪ್ರೀತಿ ನಿಷ್ಕಲ್ಮಶ, ಸರಿನಾ? ಅವ್ನು ಲವ್ ಮಾಡಿದಂಥ ಹುಡುಗಿಗೂ ಕೂಡ ಏನು ಮಾಡಬೇಡಿ. ಇಷ್ಟೆಲ್ಲ ಬಿಟ್ಟು ಅವ್ರಿಗೆ ಹಿಂಗಾಗಿರುತ್ತೆ, ಮಾಮೂಲಿ ಅವ್ರಿಗೆ ಏನು ಮಾಡಬೇಡಿ. ಪ್ಲೀಸ್ ಚೆನ್ನಾಗಿರಬೇಕು. ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾನೆ, ನಿರಪರಾಧಿ ಈ ರೀತಿ ಬರೆದಿದ್ದಾನೆ. ಯಾಕೆ ಅಂತಂದರೆ ಅಲ್ಲೂ ನನ್ನ ತಮ್ಮನಲ್ಲಿ ಇಂಟೆನ್ಷನ್ ಏನಿದೆ ನೋಡಿ, ಆ ಹುಡುಗಿಗೆ ಕೆಟ್ಟದ್ದು ಆಗಬಾರ್ದು, ಚೆನ್ನಾಗಿರಬೇಕು. ಇವತ್ತಿನ ದಿನದಲ್ಲಿ ಅವಳು, ನಾಳೆ ದಿನದಲ್ಲಿ ಅವಳು ಚೆನ್ನಾಗಿರ್ತಾಳೆ. ನನ್ನ ತಮ್ಮನ ನಾವೆಲ್ಲಿ ಕಳ್ಕೊಂಡಿರೋರು ನಮಗೇನು ಹೋಗುತ್ತೆ, ಜಾಮೂನ್ ಪಾಸ್ ಆಯ್ತಾರೆ. ನಾವೇನು ಮಾಡೋದಾಗ? ನನ್ನ ತಮ್ಮನ ಕಳ್ಕೊಂಡಿರೋ ದುಃಖದಲ್ಲಿ ನಾವಿರ್ತೀವಲ್ಲ, ವಾಪಸ್ ತರ ಇನ್ನೊಂದು ಹುಡುಗನ ನೋಡಿ ಮದುವೆ ಮಾಡ್ಬೋದು, ಆಪ್ಷನ್ ಇದೆ. ಬಟ್ ನಿಮ್ಮ ನಮ್ಮ ಬ್ರದರ್ಗೆ ಆಪ್ಷನ್ಸ್ ಇಲ್ಲ, ಬ್ರದರೇ ಇಲ್ಲ. ಏನು ಮಾಡೋದು ಹೇಳಿ? ಈ ರೀತಿ ಆದಾಗ ತುಂಬ ಸಿಚುವೇಶನ್ ದುಃಖಕರವಾಯ್ತೆ, ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಆ ರೀತಿ ಆಗಿರುತ್ತೆ ನಮಗೆ. ಯಾವ ಥರ ಜಸ್ಟಿಸ್ ಬೇಕು ನಿನ್ನ ತಮ್ಮನ ಸಾವಿಗೆ? ಕಾನೂನಿನಲ್ಲಿ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡಿ. ಯಾವ ರೀತಿ ಶಿಕ್ಷೆ ಆಗಬೇಕು ಅಂದರೆ ಅವರೆಲ್ಲರನ್ನ ಕಸ್ಟಡಿಗೆ ತಗೊಂಡು ಯಾವುದೇ ರೀತಿ ಇದು ಇಡೀ ನಮ್ಮ ಕರ್ನಾಟಕ ಜನತೆ ಏನಿದೆ ಎಲ್ಲ ನೋಡಬೇಕು. ಈ ಥರ ಇಂಥ ಹಳ್ಳಿಲಿ, ಇಂಥ ಗ್ರಾಮದಲ್ಲಿ ಇಂಥ ಹುಡುಗನಿಗೆ ಈ ಥರ ಲವ್ ಮಾಡಿರೋ ಕಾರಣ ಈ ಥರ ಚಿತ್ರಹಿಂಸೆ ಕೊಟ್ಟು ಕುಗ್ಗೋಗಂಗೆ ಮಾಡಿ ಅವನ್ನ ಸೂಸೈಡ್ ಅಟೆಂಪ್ಟ್ ಆಗಂಗೆ ಮಾಡಿರ್ತಾರೆ. ಪ್ರತಿಯೊಬ್ಬ ಹುಡುಗರಿಗೂ ಇದೊಂದು ಮಾದರಿ ಆಗಬೇಕು. ನೀನು ಹೋರಾಟಕ್ಕೆ ಸಾಕಷ್ಟು ಯಂಗ್ಸ್ಟರ್ಗಳು ಲವ್ ಮಾಡ್ತಿರೋರೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀಯಾ? ನನ್ನ ಹೋರಾಟಕ್ಕೆ ಸಪೋರ್ಟ್ ಮಾಡಲೇಬೇಕು ಯಂಗ್ಸ್ಟರ್ಗಳು. ಯಾಕೆ ಅಂತಂದರೆ ಅವರು ಕೂಡ ಲವ್ ಮಾಡ್ತಾ ಇರ್ತಾರಲ್ವ. ಅವರು ಲವ್ ಮಾಡ್ತಿದ್ದಾಗ ಅವ್ರ ಮನೆಯವರ ಏನೇ ಕಷ್ಟ ಆಗಲಿ, ಅವ್ರು ಕಾಲು ಹಿಡಿಯೋದಾಗಲಿ, ಇವತ್ತಿನ ದಿನ ದೇಶ ದೊಡ್ಡದಾಗಿದೆ, ಎಲ್ಲಿ ಬೇಕಾದ್ರೂ ಬದುಕಬೋದು, ಸರಿನಾ? ಏನು ಅಲ್ಲೇ ಇರಲ್ಲ. ಈ ಥರದ ಯುವಕರುಗಳು ಆಲ್ ಆಫ್ ಸಡನ್ ಈ ಪ್ರೀತಿಯನ್ನು ಮೋಹದಲ್ಲಿ ಬಿದ್ದು ಆ ಹುಡುಗಿ ಬಿಟ್ಟರೆ, ನನ್ನವಳು ಬಿಟ್ಟರೆ ನಾನು ಪ್ರಪಂಚನೇ ಇಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳಿದ್ರೆ. ಬಟ್ ಪ್ರಪಂಚ ತುಂಬ ವಿಶಾಲವಾಗಿದೆ. ತಾಯಿ ತಂದೆ ಇದ್ದಾರೆ, ಅಣ್ಣ ತಮ್ಮದೇ ಇರ್ತಾರೆ, ಫ್ರೆಂಡ್ಸ್ಗಳಿರ್ತಾರೆ. ಈ ರೀತಿಯ ಪ್ರೀತಿ ಫೇಲ್ಯೂರ್ ಆಯಿತು, ಪ್ರೀತಿ ನನಗೆ ಸಿಗಲಿಲ್ಲ ಅನ್ನೋ ಆತಂಕದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಯುವಕರುಗಳಿಗೆ ನೀನು ಏನು ಕಿವಿ ಮಾತು ಹೇಳ್ತೀಯ? ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಹುಡುಗರುಗಳಿಗೆ ಏನು ಇಷ್ಟಪಡ್ತೀನಿ ಅಂತಂದರೆ, ಯಾವುದೇ ರೀತಿ ಆತ್ಮಹತ್ಯೆ ಒಳಗಾಗಬಾರ್ದು. ನಮಗೆ ಜೀವನ ಯಾರಿಂದ ಯಾರೂ ಬರೋಲ್ಲ. ದೇವರು ಒಂದೇ ದಪ್ಪ ನಮಗೆ ಮನುಷ್ಯನ ಜನ್ಮ ಅಂತ ಕೊಡೋದು. ಆ ಒಂದು ಮನುಷ್ಯನ ಜನ್ಮದಲ್ಲಿ ಮತ್ತೆ ನಾವು ಈ ಹುಟ್ಟು ಮತ್ತು ಸಾವು ಇದ್ರ ಮಧ್ಯೆ ಏನಿದೆ, ಅದ್ರ ಮಧ್ಯೆ ನಮ್ಮ ಜೀವನನ ನಾವು ನಡೆಸಬೇಕೇ ಹೊರತು, ಇದೇ ಸತ್ಯ, ಇದೇ ವಾಸ್ತವ. ಅದೇನೇ ಕಷ್ಟ ಬರ್ಬೋದು, ನಮಗೆ ಒಂದು ಹೊತ್ತಿನ ಊಟ ಇಲ್ಲ ಅಂತಂದರೆ ಬೇಕಾದ್ರೆ ನಾವು ತಡ್ಕೊಂಡು ಇದ್ಬಿಡೋಣ, ಮೇಲ್ಗಡೆ ಹಾಕೋಕ್ಕೆ ಬಟ್ಟೆ ಇಲ್ಲ ಅಂದರೆ ಇದ್ಬಿಡೋಣ. ಬಟ್ ಜೀವನ ಇಲ್ಲ ಅಂತಂದರೆ ಹೆಂಗಿರೋಕ್ಕಾಗುತ್ತೆ ಅಲ್ವಾ? ಅವರು ನಂಬ್ಕೊಂಡು ಎಷ್ಟೆಷ್ಟು ಜನ ಇರ್ತಾರೆ, ಕುಟುಂಬಸ್ಥರಲ್ಲೇ ಇರ್ತಾರೆ. ಅವ್ರು ನಂಬ್ಕೊಂಡು ಅವ್ರಿಗೆಲ್ಲ ಒಂದು ಮಾದರಿ ಆಗಬೇಕಲ್ವ.
ಇವತ್ತು ನನ್ನ ತಮ್ಮನ ಕೇಸ್ ಏನಿದೆ, ನನ್ನ ತಮ್ಮಂದು ಇದೇನಿದೆ, ಇದು ಒಂದು ಇಡೀ ಕರ್ನಾಟಕ ಜನತೆಗೆ ಹೇಳೋದೇನೆಂದರೆ ಇದು ಒಂದು ಮಾದರಿ ಆಗಬೇಕು. ನನ್ನ ತಮ್ಮಂದು ಯಾವುದೇ ರೀತಿ ಯಾವುದೇ ಹುಡುಗಿರ ಲೈಫ್ ಆಗಿರ್ಬೋದು, ಹುಡುಗರ ಲೈಫ್ ಆಗಿರ್ಬೋದು ಹಾಳಾಗಬಾರ್ದು. ಪ್ರೀತಿಸಿದ್ದೀರಾ, ಮನೆಯವ್ರು ಒಪ್ಪಿಸಿ ಮದುವೆ ಆಗಿ. ಈಗ ಒಪ್ಪಲಿಲ್ವಾ, ಮದುವೆ ಆಗಿ ಒಂದು 2-3 ತಿಂಗಳು ಚೆನ್ನಾಗಿ ಸಂಸಾರ ಮಾಡಿ ಎಂಥವ್ರಾದರೂ ಎತ್ಕರಳು ಕರಗುತ್ತೆ, ಕರ್ಕೊಬರ್ತಾರೆ, ಚೆನ್ನಾಗಾಗುತ್ತೆ, ಚೆನ್ನಾಗಿ ಸಂಸಾರ ಜೀವನ ಇರೋ ಗಂಟ ದೇವರು ತಾನಾಗೆ ಸಾವು ಕೊಡಬೇಕು ಹೊರತು ನಾವು ದೇವ್ರ ಹತ್ರ ಸಾವು ಕೇಳ್ಕೊ ಹೋಗ್ಬಾರ್ದು. ಅದು ಅಪರಾಧ. ಆತ್ಮಹತ್ಯೆನೂ ಅಪರಾಧ ಸರಿ. ಆ ರೀತಿ ಅದೇ ಕೂಡ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದುಃಖ ತಾಯಿಗೆ ತಂದೆಗೆ ದುಃಖ. ತಾಯಿ ಇಲ್ದರ ಮಕ್ಕಳು ಸಾಕಿರೋಗೆ ನಮಗೆ ದುಃಖ ತಾನೆ. ತಾಯಿ ಇಲ್ಲ, ತಂದೆನೂ ಇಲ್ಲ. ಡಬಲ್ ಮಕ್ಕಳು 6 ತಿಂಗಳು ಮಗ ತಂದು ಸಾಕಿ ಸಲುವಿ ಈ ಥರ ನಿರಪರಾಧಿಯಾಗಿ ಅವರೇ ಪ್ರೀತಿ ಎಲ್ಲ ವಿಶ್ವಾಸ ಕೊಟ್ಬಿಟ್ಟು ಇವತ್ತು ನಮ್ಮ ಮಗನ ಆತ್ಮಹತ್ಯೆ ಥರ ಮಾಡಿದ್ರಲ್ಲ, ಅದೇ ಮಕ್ಕಳು ಅವ್ರ ಮಕ್ಕಳು ಆ ಥರ ಮಾಡಿದ್ರು ನಾವು ಬಿಟ್ಕೊಡ್ತಿದ್ರು, ಅವರು ಬಿಟ್ಕೊಡ್ತಿದ್ರು ಹೇಳ್ರಿ. ಇವತ್ತು ಕರ್ಕೊಂಡೋಗಿ ಜಯಿಸ್ಕೊಂಡು ಉಣ್ಸ್ಕೊಂಡು ತಿಂದ್ಕೊಂಡು ದುಡ್ಡು ಕಾಸು ತಿದ್ಕೊಬಿಟ್ಟು ನಮ್ಮ ಮಾವ ಕಾಪಾಡಿ ಮಾವ ಅಂತ ಹೊಡೆಯೋ ಗಂಟೆ ಅಷ್ಟು ಹೊಡೆದು ಕಾಪಾಡಿ ಅಂತ ಬಡ್ದಾರಲ್ಲ, ಹೆಂಗೆ ಹೊಡೆದಿರ್ಬೋದು ಅವರು. ನನ್ನ ಮೊಮ್ಮಗನಿಗೆ ಬಂದು ಇಲ್ಲೇ ಸಂಸಾರ ಮಾಡ್ಕೊಂಡಿದ್ದು ಅವ್ರ ಅತ್ತೆನೇ ಹೆಣ್ಣು ಕೊಟ್ಟು ತಾಯಿನೇ ಹೇಳ್ಬೋದಾಗಿತ್ತು ಬುದ್ಧಿನ. ಬೇಡಪ್ಪ ಇನ್ನೂ ಏಜ್ ಆಗಿಲ್ಲ, ನಾವು ಮದುವೆ ಮಾಡೋಕ್ಕಾಗಲ್ಲ, ಏಜ್ ಆಗಂಟು ಇರಪ್ಪ, ನಿಮ್ಮ ಮಾವನ ತವಿರು ನಿಮ್ಮ ಅಜ್ಜಿ ತವಿರು ಸಾಕರೆ ಸಲ್ವರಿ ಅಂತ ಹೇಳ್ಬೇಕಾಯ್ತು. ನೀವು ದುಡ್ಡನ್ನ ಆಸೆಗೆ ಕರ್ಕೊಂಡೋಗ್ಬಿಟ್ಟು ಇವತ್ತು ದುಡ್ಡು ಎಲ್ಲ ಕಿತ್ಕೊಬಿಟ್ಟು ಈ ಥರ ಮಾಡಿದ್ರೆ ನಾವೇನು ಮಾಡೋಕ್ಕೆ ಹೇಳ್ತದೆ ಹೇಳ್ರಿ? ಏನು ನ್ಯಾಯ ಕೊಡ್ತಾರೆ ಗೌರ್ಮೆಂಟು? ಏನು ನ್ಯಾಯ ಕೊಡಿಕ್ಕಿಲ್ಲ ಬಡವ್ರ ಬಗ್ಗರಿಗೆ? ದುಡ್ಡು ಹಣವಸ್ತರಿಗೆ ಬಡವ್ರ ಬಗ್ಗೆ ನ್ಯಾಯ ಇಲ್ಲ. ಈಗ ನಿಮ್ಮ ಮೊಮ್ಮಗ ಲವ್ ಮಾಡ್ತಾರೆ ವಿಚಾರ ನಿಮ್ಗೆ ಗೊತ್ತಿತ್ತಾ? ಹುಡುಗಿ ನಿಮ್ಮ ಮನೆ ಕರ್ಕೊಬಂದಿದ್ದ ನೋಡಿದ್ರ ಏನು ಅಂತ? ನಾವು ಅವ್ರಿಗೆ ಕರ್ಕೊಬಂದಿದ್ರಲ್ಲ ಹುಡುಗಿ ತಾಯಿನ ಕರ್ಕೊಬಂದಿದ್ದು. ಹುಡುಗಿ ತಾಯಿ ಕರ್ಕೊಬಂದು ನಿಮ್ಗೆ ಒಪ್ಪಿಗೆ ಇದ್ದಂದ್ರೆ ನಾವು ಏಜ್ ಆಗಿಲ್ಲವ ಮಾಡಲ್ಲ ನಾವು ಮದುವೆನ ಅಂತೇವೆ ಹೇಳ್ದು. ತಾಯಿಲ್ದ ಮಕ್ಕಳು ಮದುವೆ ಮಾಡೋಕ್ಕೆ ಹಾಕಿಲ್ಲ ಅಂತ ನಾವು ಹೇಳ್ದು. ಅದಕ್ಕೆ ಹೇಳೋದಕ್ಕೆ ಅವ್ರು ಏನಂದ್ರು, ಇನ್ನೂ ನಾವು ಏಜ್ ಆದಾಗ ಮಾಡಿಕ್ಲಮ್ಮ, ವಿಡಿಯೋಸ್ ಆದ್ರೆ ಮಾಡಿಬಿಟ್ಬಿಡೋದ, ಎಂಗೇಜ್ಮೆಂಟ್ ಮಾಡಿಬಿಡೋದ. ಅದು ಇನ್ನೊಂದು ಹುಡುಗ ಕಣ್ಣು ಹಾಕೋದು ಬೇಕಾಗಿಲ್ಲ. ಅದು ಇನ್ನೊಂದು ಹುಡುಗ ಕಣ್ಣು ಹಾಕಿದ್ರೆ ಇವ್ನ ಜೊತೆಲಿದ್ದರೆ ಇನ್ನೊಬ್ಬ ಬಂದು ಅವನ್ನ ಲವ್ ಮಾಡೋಕೆ ಹೋಗಿಲ್ಲ. ಮಾತನ್ನು ಹೇಳಿದ್ಯಾರು? ತಾಯಿ ಅವ್ರ ಅಜ್ಜಿ ಅವ್ರ ಅಪ್ಪ ಎಲ್ಲನ ಹೇಳಿದ್ರು. ಹುಡುಗಿಯರ ತಾಯಿ, ಹುಡುಗಿಯರ ಅಜ್ಜಿ, ಹುಡುಗಿಯರ ಅಪ್ಪ ಎಲ್ಲ ಬಂದು, ಅವ್ರ ಚಿಕ್ಕಪ್ಪ ಎಲ್ಲ ಬಂದು, ಅವ್ರ ಚಿಕ್ಕಮ್ಮ ಎಲ್ಲ ಬಂದು ಕರ್ಕೊಂಡೋಗಿದ್ದು. ಆ ಹುಡುಗಿ ಬಂದಿದ್ದಕ್ಕೆ ನಮ್ಮ ಮನೆಗೆ ಬಂದು ಕರ್ಕೊಂಡೋಗ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಬಿಡೋದ. ಅದಕ್ಕೆ ಏಜ್ ಆದ್ಮೇಲೆ ಮದುವೆ ಮಾಡೋದ. ಸರಿ, ಈಗ ಓಕೆ, ಈಗ ಎಂಗೇಜ್ಮೆಂಟ್ ಮಾಡಿದ್ರು, ಈಗ ಇಷ್ಟ ಇಲ್ಲ ಅಂದ್ರೆ ಅವತ್ತೇ ಹೇಳ್ಬೋದಿತ್ತು. ಬಂದಿದ್ದೀರಾ, ಎಂಗೇಜ್ಮೆಂಟ್ ಮಾಡಿದ್ದೀರಾ, ಮತ್ತೆ ಅಜ್ಜಿಗೆ ಹುಷಾರಿಂದ ಕರ್ಕೊಂಡು ಹೋಗ್ತೀರಾ, ಮತ್ತೆ ನಿಮ್ಮ ಹುಡುಗನಿಗೆ ಸಿಕ್ಕಾಪಟ್ಟೆ ಹಲ್ಲೆ ಮಾಡ್ತೀರಾ, ಹುಡುಗ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ತರ್ತೀರಾ. ಯಾಕೆ ಈ ಥರ ಮನೆಯವರು? ಅದಾಗೆಲ್ಲ ನೀವೇ ಮೆನ್ಷನ್ ಮಾಡಬೇಕು, ನಾವೇನು ಮಾಡೋಕ್ಕಾಗಲ್ಲ. ಅದಾಗ ಅವ್ರಿಗೆ ತಿಳಿದ್ದೆ ಅವರೆಲ್ಲ ಹೇಳಿ ಇದು ಮಾಡ್ಬೇಕಲ್ವ್ರ ಹೇಳ್ರಿ. ಸರಿ, ಈಗ ನಿಮ್ಮನ್ನು ನೋಡಬೇಕು ಅಂತ ಬಂದಂತೆ ಅವನ್ನೆಲ್ಲ ಇದ್ದನು ನಮ್ಮ ಅಜ್ಜಿ ಜನ ಕೊನೆಯಲ್ಲಿ ಒಂದು ಸರಿ ನೋಡ್ಬಿಡ್ತೀನಿ ಅಂತೇಳಿ ದೂರದಿಂದ ನೋಡಿ ಅವತ್ತೇ ನಿರ್ಧಾರ ತಗೊಂಡ ಅಂತ ಕೇಳ್ಪಟ್ಟೆ. ನಮ್ಮ ಅಜ್ಜಿ ನೋಡಬೇಕು ಅಂತ ಬಂತು. ನಾನು ಕೆಲಸಕ್ಕೆ ಹೋಗಿದ್ದೆ, ಕೆಲಸದಿಂದ ಬಂದೆ, ಊಟ ಮಾಡಪ್ಪ ಅಂದೆ, ಊಟ ಮಾಡಲಿಲ್ಲ, ಕತ್ತಂಗೆ ಹುರಿಕಂದಂಗೆ ಇದ್ದ. ನಾನು ಏನಾರು ಏಟಾಗಿದ್ದೇನೋ ಅಂದೆ, ಏಟಾಗಿಲ್ಲ ಅಂದ್ಬಿಟ್ಟು ಹಿಂಗೆ ಹುರಿಕಂದಿದ್ರು. ಜನ ಎಲ್ಲ ಬಂದು ತುಂಬಿದ್ರು, ಏನೋ ಅಂತವ. ಹಿಂಗೆ ಏಟಾಗದೆ ಹೊಡ್ಬಿಟ್ಟು ಹಿಂಗೆ ಏಟಾಗದೆ ಅಂದ್ಬಿಟ್ಟು ಇದು ಮಾಡಿದೆ. ಅವ್ನು ಮಾತಾಡಲಿಲ್ಲ ನನ್ನ ಕೈಲಿ. ಊಟ ಮಾಡಪ್ಪ ಅಂದೆ, ಊಟ ಮಾಡಲಿಲ್ಲ. ಈ ಮಗ ಪಕ್ಕದಲ್ಲಿ ಮನ್ಗಿದ, ಅವನು ಪಕ್ಕದಲ್ಲಿ ಮನ್ಗಿದ. ನಾನು ಹೂ ಕುಯ್ಬಿಟ್ಟು ಬಂದೆ, ಹೂ ಕುಯ್ಬಿಟ್ಟು ಕೆಲಸದಿಂದ ಬಂದು ಊಟ ಮಾಡೋಕ್ಕೆ ಅಂತ ಹೋದ್ನಲ್ಲ, ಹಗ್ಗ ಕುರಿ ಮರಿ ಇತ್ತು, ಕುರಿ ಮರಿಗೆ ಸೊಪ್ಪು ಕಟ್ಟಕ್ಕೆ ಹೋದೆ. ಹಗ್ಗ ಐತಿತ್ತಿಲ್ರ, ಹಗ್ಗ ಇಲ್ಲ ಅಂದ್ಬಿಟ್ಟು ನೋಡೋಕೆ ಹೋದಕ್ಕೆ ನಮ್ಮ ಹುಡುಗನ ಕೇಳಿದೆ, ಎಲ್ಲಪ್ಪ ನಮ್ಮ ಹುಡುಗ ಅಂತವ. ಇಲ್ಲ ಇಲ್ಲೇ ಅವನೇ ಕಣ್ಣು ನೋಡೋಜ್ಜಿ ಅಂದ. ಆಗ ಬಂದು ನಮ್ಮ ಹುಡುಗನ ಅಪ್ಪ ಮಗನ ಹೇಳಕ್ಕೆ ಹೊಟ್ಟೆನಕ್ಕಲ್ಲ ತಮ್ಮ ಅಂತ ಬಡ್ಕಂದೆ. ಆಗ ಜನ ಎಲ್ಲ ತುಂಬ್ಕಂಡು ಹಗ್ಗ ಕೂದ್ಬಿಟ್ಟು ಒಳಗಡೆ ಮನ್ಕಿದ್ರು. ಒಂಟೆ ಹೋಗಿತ್ತು ಸರ್, ಆಗೋದ್ರು. ಅವ್ರ ಅಲ್ಲೇ 2 ಗಂಟೆ 2:30, ಮಧ್ಯಾಹ್ನ 2:30. ಕೊನೆಯದಾಗ ಹಂಗಾದ್ರೆ ನಿಮ್ಮ ಮೊಮ್ಮಗ ಯಾರ ಹತ್ರ ಮಾತಾಡಿದ್ದು? ಅವ್ನ ಭಾವನೆಗಳು ಹಂಚ್ಕೊಂಡಿದ್ದು ಕೊನೆಯದಾಗ ಯಾರ ಜೊತೆ? ಅವ್ರು ನಮ್ಮ ತಮ್ಮನ ಜೊತೆಲೆ, ಅವ್ರ ಅಣ್ಣನ ಜೊತೆಲೆ ಅಣ್ಣನ ತಪ್ಕೊಂಡು ಮಾತಾಡ್ಬಿಟ್ಟು ಅವರು ಹಗ್ಗ ಹಾಕೊಂಡಿರೋದು. ಇಲ್ಲಿಗೆ ನಾನು ಲಾಸ್ಟು ನನ್ನ ಪ್ರೀತಿ ಹೊಂಟೋಯ್ತೀನಿ ನಮ್ಮ ಅಮ್ಮನ ಹತ್ರ. ಇನ್ನು ಯಾರ ಹತ್ರ ನೀನು ಮಾವ ಅತ್ತೆ ಅಜ್ಜಿ ಬದುಕು ನೀನು ಅಂದ್ಬಿಟ್ಟು ಅಣ್ಣನ ಬಿಟ್ಬಿಟ್ಟು ಅವ್ನು ಹೊಂಟೋದ ಅಮ್ಮನ ತಕ್ಕೆ. ಅಲ್ಲಮ್ಮ, ಈಗ ನೀವು ಗುರು ಹಿರಿಯರೆಲ್ಲ ಇರ್ತೀರಾ, ನಿಮ್ಮ ಕಾಲದಲ್ಲಿ ಏನೋ ಇದ್ವೋ ಇಲ್ವೋ ಗೊತ್ತಿಲ್ಲ. ಈಗೊಂದು ಕಾಲದ ಹುಡುಗರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ದಲ್ಲಿ ಪರಿಚಯ ಆಗ್ತಾರೆ. 3 ದಿನಕ್ಕೆ ಪ್ರೀತಿ, 4 ದಿನ ಸುತ್ತಾಟ, 5ನೇ ದಿನಕ್ಕೆ ಯಮಲೋಕ. ಈ ಥರದ ಹುಡುಗರಿಗೆ ಏನು ಬುದ್ಧಿ ಹೇಳ್ತೀರಾ? ತಾಯಿ ತಂದೆ ಕಷ್ಟ ಏನು? ನಮ್ಮ ಮಾತ ಕೇಳಿದೆ ಮೇಲೆ ನಾವೇನು ಹೇಳೋಕ್ಕಾಯ್ತದೆ? ಅವ್ರ ಬುದ್ಧಿಯಿಂದ ಅವ್ರು ಹೋಯ್ತಾರೆ. ನಮ್ಮ ಮಾತ ಕೇಳಿದ್ರೆ ನಾವು ಏನಾರು ಹೇಳ್ಬೋದು. ನಾವೇ ಎತ್ತವ್ರು ಅನ್ಬೋಗಿಸ್ತಾರೆ, ಸಾಕಿ ಸಲ್ದವ್ರು ಅನ್ಬೋಗಿಸ್ತಾರೆ. ಅವ್ರೇನು ಹೊಂಟೋದ್ರು, ಅವಳಿನ ನಮ್ಮನ್ನು ಕಟ್ಕೊಂಡು ಹೋಯ್ತಾಳೆ. ಹುಡುಗಿನ ನಮ್ಮನ್ನು ಕಟ್ಕೊಂಡು ಹೊಂಟೋಯ್ತಾಳೆ. ನನ್ನ ಮಗ ಹೊಂಟೋದ ಯಮಲೋಕಕ್ಕೆ, ಅವಳು ಇನ್ನೊಬ್ಬನ್ನ ಕಟ್ಕೊಂಡು ಪ್ರೀತಿಯಾಗಿ ಜಲವಾಗಿ ಇರ್ತಾಳೆ. ನೋವ್ಯಾರಿಗೆ, ಎತ್ತವ್ರಿಗೆ, ಸಾಕ್ತವ್ರಿಗೆ, ಸಲುದವ್ರಿಗೆ. ಹುಡುಗಿರು ಎಲ್ಲಪ್ಪ ಒಳ್ಳೆಯರು. ಒಬ್ಬರು ಪ್ರೀತಿ ಮಾಡೋದು, ಒಬ್ಬರು ಸಾಯಿಸೋದು, ಇನ್ನೊಬ್ಬನ ಪ್ರೀತಿ ಮಾಡ್ಕೊಂಡು ಹೋಗೋದು. ಒಬ್ಬನಿಗೆ ಪ್ರೀತಿ ಕೊಡೋದು, ಒಬ್ಬನಿಗೆ ಇದು ಕೊಡೋದು, ಮೈ ಕೊಡೋದು. ಆ ಥರ ಮಾಡ್ಕೊಂಡು ಹೋದ್ರೆ ಇನ್ನೆಲ್ಲಿ ಪ್ರೀತಿ ಬರ್ತದೆ? ಹೋಯ್ತಾ ಇರೋದು ಅವ್ರ ಹುಡುಗರು ಮೇಲ್ಲೋಕಕ್ಕೆ.
ಎಂಬ್ಲೋಕಕ್ಕೆ ಇವ್ರು ಅರೆ ಮನೆ ಮೇಲೆ ನಿಂತ್ಕೊತಾರೆ ಅವನು ಎಂಬ್ಲೋಕಕ್ಕೆ ಹೋಗ್ತಾರೆ ಜೊತೆಲೇ ಇರ್ತದಲ್ಲ ಯಾಕೆ ದುಡ್ಡು ಕಾಸು ಇರ್ತದಲ್ರ ಅದು ಕಿತ್ಕೊಳ್ಳೋಂಗಂಟ ಫೋಟ ಹುಡುಗರಿಗೆ ಅವ್ರಿಗೆ ಏನು ಬೇಕೋ ಅದು ತೆಗ್ಸ್ಕೊತಾರೆ ಅವ್ರ ಕೈ ಯಾವಾಗ ನಿಂತೋಯ್ತು ಅವ್ರನ್ನ ಬಿಟ್ಬಿಡ್ತಾರೆ. ಟ್ರೂ ಲವ್ ಅಲ್ಲ ಇದು, ದುಡ್ಡಿರೋದಿರ ಹಿಂದೆ ಬರೋ ಪ್ರೀತಿ. ಇದು ಜಾಸ್ತಿ ದಿನ ಇರಲ್ಲ, ಲೈಫ್ ಟೈಮ್ ಬರಲ್ಲ. ದುಡ್ಡಿರೋ ಗಂಟೆ ದುಡ್ಡು ತಿರೋದ್ಮೇಲೆ ಲವ್ ಇಲ್ಲ, ಇನ್ನೊಬ್ಬಂತ ಲವ್ ಮಾಡ್ಕೊಂಡು ಹೋಯ್ತಾ ಇರೋದು ಅವರು. ಅವನ್ನ ಎಂಬ್ಲೋಕಕ್ಕೆ ಕಳ್ಬಿಟ್ಟು ಹೋಯ್ತಾ ಇರೋದೆ. ನಾನು ಕೇಳ್ಪಟ್ಟೆ ಒಳ್ಳೆ ಚೆನ್ನಾಗಿ ಮನೆ ಕಟ್ಟಿದ್ದೀರಾ, ಹೊಸ ಮನೆನೂ ಗೃಹಪ್ರವೇಶ ಆಗಿಲ್ಲ, ಇಷ್ಟು ಚೆನ್ನಾಗಿ ಭಾಳ ಬದುಕಿದನು, ಮನೆನೂ ಗೃಹಪ್ರವೇಶ ಆಗಲಿಲ್ಲ, ಮದುವೆನೂ ಆಗಲಿಲ್ಲ. ಇಬ್ಬರು ಮೊಮ್ಮಕ್ಕಳು ನಮ್ಮ ಅಕ್ಕನ ಮಕ್ಳಿಗೆ ರೂಮ್ ಮಾಡಿದ್ರು. ನಮ್ಮ ಅಕ್ಕನ ಮಕ್ಳು ಚೆನ್ನಾಗಿ ಬದುಕಲಿ, ನಮ್ಮ ಅಕ್ಕನೂ ಇಲ್ಲ, ಪಕ್ಕದಲ್ಲೇ ಇರಲಿ. ನನ್ನ ಅಕ್ಕನ ಮಕ್ಳಿಗೆ ತಾಯಿ ಇಲ್ಲ, ತಂದೆ ಇಲ್ಲ, ಸಾಕ್ಸೋ ಸಲುದು ನಾವು ನಮ್ಮ ಪಕ್ಕದಲ್ಲೇ ಇರಲಿ ಅಂದ್ಬಿಟ್ಟು ಕಷ್ಟ ಬಿದ್ದು ನನ್ನ ಮಗ ಮನೆ ಮಾಡ್ದೆ. ಆ ಕಷ್ಟ ಬಿದ್ದು ಮಾಡಿದ್ಕೆ ನನ್ನ ಮಕ್ಕಳು ಉಣ್ಣೋಕ್ಕೆ ಕೊಡದೆ ಹೋದ್ರು. ನೋಡಿ ಬಂದ್ರಿ, ನೋಡ್ಕೊಬಿಟ್ಟು ನಾವೆಲ್ಲ ಇರ್ತೀವಿ ಕಣಮ್ಮ, ಇದೇ ಮನೇಲಿ ಇರ್ತೀವಿ ಕಣಮ್ಮ ಅಂತೆಲ್ಲ ಇದ್ದರು ಜೊತೆಲೆ. ಜೊತೆಲೆ ಇದ್ದು ಜೊತೆಲೆ ಹೂ ಕಟ್ಕಂಡು ಅದು ಹುಡುಗಿಯರು ಹುಡುಗಿ ಇಲ್ಲೇ ಇದ್ರು. 3 ತಿಂಗಳಿದ್ರು, 3 ತಿಂಗಳು ಇಲ್ಲೇ ಇದ್ರು. ನಾವು ಯಾಕೆ ಅವ್ರಿಗೆ ಯಾವ ಯಜಮಾನ್ರು ಜಗಳ ಮಾಡ್ತಾರೆ, ಬೈತಾರೆ, ನಮ್ಮ ಯಜಮಾನ್ರು ಸರಿ ಇಲ್ಲ, ಕುಡ್ಕ ನಮ್ಗೆ ಆಗ್ಲಿಂದ ಚಿತ್ರಹಿಂಸೆ ಕೊಟ್ಟರು ಅಂತ. ನಮ್ಮ ಮಗ ಇದ್ದಿ ಬುದ್ಧಿ ಅನ್ನ ಹೇಳ್ದ, ಬೇಡಿ ಗಂಡು ಬಿಟ್ಟಿರಬೇಡ್ದು, ನಿಮಗೆ ಯಾಲಿ ಸಿಕ್ಕಿಕ್ಕಿಲ್ಲ, ಏಜಾದಾಗ ನಾವು ಮದುವೆ ಮಾಡ್ಕೊತೀವಿ, ನೀವು ಕರ್ಕೊಂಡು ನಿಮ್ಮ ಹುಡುಗಿ ಹೋಗಿ ಅಂತ ಮಗನೂ ಹೇಳ್ದ. ಕೇಳಲಿಲ್ಲ ಅವನು. ಅವ್ರು ಕೇಳ್ದೆ ಹೋದಕ್ಕೆ ಅವು ಬುಟ್ಟಾಕಿ ನಿಮ್ಮ ಮನೆ ಬರೋ ಹತ್ರಿ ಅಂದ್ಬಿಟ್ಟು ನಮ್ಮ ಮಗ ಬುಟ್ಟಾಕ್ಬಿಡ್ತು. ನಾವೇನು ಮಾಡೋಕ್ಕಾಗಲ್ಲ, ನಾವು ಹೇಳಿದ್ರು ಕೇಳ್ದನ್ನ ಇನ್ನೇ ಮಾಡೋಕ್ಕಾಗ್ತದೆ. ಈಗ ನಿಮ್ಮ ಮೊಮ್ಮಗ ಸತ್ತೋಗಿದ್ದಾನೆ, ನಿಮ್ಮ ಮೊಮ್ಮಗನ ಸಾವಿಗೆ ಕಾರಣ ಆದ ವ್ಯಕ್ತಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕಮ್ಮ? ಕೊಡಬೇಕು ಶಿಕ್ಷೆನ. ನಮ್ಮ ಮೊಮ್ಮಗ ಇವಾಗ ಸಿಕ್ಕನ, ಅವ್ನು ಏನೇ ಶಿಕ್ಷೆ ಕೊಟ್ಟರೆ ನಮ್ಮ ಮೊಮ್ಮಗ ಬರ್ತಾನ? ಬರೋಕ್ಕಿಲ್ಲ. ಅವನು ಹೋದ. ಅವ್ರ ಶಿಕ್ಷೆ ಏನು ನೋಡೋದು ಅಷ್ಟೇ ಕಣ್ಣಲ್ಲಿ ನಾವು. ಅವ್ರು ಚೆನ್ನಾಗಿರ್ತಾರೆ, ಒಂದು 2 ದಿನ 3 ದಿನ ಹೊಡ್ಕೊತಾರೆ, ಚೆನ್ನಾಗಿರ್ತಾರೆ. ಇನ್ನು ನನ್ನ ಮಗ ಬರ್ತಾನ? ಪ್ರೀತಿ ಮಾಡೋರಿಗೆ, ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಮಾಡೋರಿಗೆ ಏನು ಬುದ್ಧಿವಾದ ಹೇಳ್ತೀರ ಅಜ್ಜಿ? ಏನು ಬುದ್ಧಿ ಬುದ್ಧಿ ಅಜ್ಜಿ, ಓಡಾಡೋಕೆ ಏನು ಹೇಳ್ತೀವಿ ನಾವು? ಏನು ಹೇಳೋಕ್ಕಾಗಲ್ಲ. ನಮ್ಮ ಮಾತು ಕೇಳಿದ್ರೆ ಹೇಳ್ಬೋದು, ಕೇಳ್ದಾದ್ಮೇಲೆ ಏನು ಹೇಳೋಕ್ಕಾಗಿಲ್ಲ, ಬಿಟ್ಬಿಡ್ದೆ. ನಾವು ಕೇಳಿದ್ರೆ ನಮ್ಮ ಮಾತು ಕೇಳಿದ್ರೆ ಹೇಳ್ತೀವಿ, ಕೇಳ್ದೆ ಹೋದ್ರೆ ನೀನು ಏನು ಹೇಳೋಕ್ಕಾಗ್ತದೆ ಹೇಳಿ? ಇಲ್ಲಿ ಹುಡುಗನ ತಪ್ಪ ಹುಡುಗಿ ತಪ್ಪ, ಯಾರು ತಪ್ಪು ಅಂತ ಅದ್ರಲ್ಲಿ? ಹುಡುಗಿನ ತಪ್ಪು. ಅವತ್ತು ಹುಡುಗಿ ಕರ್ಕೊಂಬಂದೆ, ಅವ್ಳಿಗೆ ಗೊತ್ತಿತ್ತಿಲ್ಲವ್ರ ನನಗೆ ಏಜ್ ಆಗಿಲ್ಲ, ನನ್ನ ಪ್ರೀತಿ ಮಾಡಬೇಕು, ಪ್ರೀತಿ ಮಾಡಬಾರ್ದು ಅಂತ ಹುಡುಗಿಯರ ಮನೆಯವ್ರಿಗೆಲ್ಲ ಗೊತ್ತಿತ್ತಿಲ್ಲವ್ರ ಹುಡುಗನ ಒಳಕೊಳ್ಳೋಕ್ಕೆ. ಆ ಹುಡುಗನ ಹೆಂಗೆ ನೀವು ಒಳಕೊಬಿಟ್ಟು ಪ್ರೀತಿ ಮಾಡಿಬಿಟ್ಟು ಈ ಕಾಲದಲ್ಲಿ, ಕಲಿಂಗದ ಕಾಲದಲ್ಲಿ ನೀವು ಹೆಂಗೆ ಪ್ರೀತಿ ಮಾಡಿದ್ರಿ? ಏಜ್ ಆಗಿಲ್ಲ, ನಾನು ಮದುವೆ ಮಾಡ್ಕೋಬೇಕು, ಮದುವೆ ಮಾಡ್ಕೋಬಾರ್ದು ಅನ್ನೋದು ಇತ್ತಿತ್ತಿಲ್ಲವ್ರ. ಮಾಡ್ಕೊಂಡಾರೆ, ಅವ್ರಿಗೆ ಗೊತ್ತಿತ್ತು, ತಂದೆಗೆ ಬುದ್ಧಿ ಇತ್ತಿತ್ತು. ಏಜ್ ಆಗಿಲ್ಲ, ಎಂಗೇಜ್ಮೆಂಟ್ ಮಾಡಬಾರ್ದು ಅಂತ ಅವ್ರ ಪೇರೆಂಟ್ ಗೊತ್ತಿರ್ಬೇಕಿತ್ತಲ್ವ? ಫ್ಯಾಮಿಲಿಗೆ ಗೊತ್ತಿತ್ತಿಲ್ಲವ್ರ, ಅದು ಮಾಡಿದ್ರು. ಈಗ ಮಾಡ್ಬಿಟ್ಟು ನಮಗೆ ಗೊತ್ತಿಲ್ಲ ಅಂದರೆ ಅದು ಎಲ್ಲಿ ನ್ಯಾಯ ಒದಗಿಸ್ಕೊಡ್ತಾರೆ ನಮಗೆ? ಹೊಡೆಯೋದೇನು ಸಖತ್ತಾಗೆ ಹೊಡೆದಾರೆ ಸರ್. ಕಾಸು ಬೇಕಾದಂಗೆ ಹೊಡೆದು ಕಾಪಾಡಿ ಅಂತ ಬಡ್ಕೊಂಡು ನಮ್ಮ ಹುಡುಗ. ಅವ್ರು ಚಿಕ್ಕಮ್ಮನ ಕೇಳಿ ಬೇಕಾದಂಗೆ ಹತ್ತಿ ಕರ್ದು ಕಾಪಾಡಿ ಅಂತವ ಹೇಳ್ಕಂದು. ಇದು ನನ್ನ ಮಗ ನೋವು ತಡಿನಾರ್ದೆ ಸಾಕಿದ ಮಗ ನನ್ನ ಮುಂದ್ಗಡೆ ನನ್ನ ಮೊಮ್ಮಗ ಅಕ್ಕನ ಮಗ ಕೊಲೆ ಐತಾನೆ ಅಂದ್ಬಿಟ್ಟು ನನ್ನ ಮಗ ಹೋಗಿರೋದು ಅಷ್ಟೊತ್ತಿನಲ್ಲಿ. ಕಾಪಾಡಿ ಮಾವ ಅಂದಾಗ ಕೆಲಸ ಬಿಟ್ಟು ಹೋಗಿರೋದು ನನ್ನ ಮಗ. ಎಷ್ಟು ಗಂಟೆಗಪ್ಪ? 12 ಗಂಟೆ ನೈಟ್ ಕೆಲಸ ಮಾಡ್ತಿದ್ರು. ಇವತ್ತು ರಾತ್ರಿ 12 ಗಂಟೆಯಲ್ಲಿ ಅವರು ಕೆಲಸ ಮಾಡ್ತಿದ್ರು, ನೈಟ್ ಕೆಲಸ. ನಮ್ಮ ಹುಡುಗ ಕಾರ್ಪೆಂಟ್ರು ಗುರು ಕೆಲಸ ಮಾಡ್ತಿದ್ರಲ್ವ, ಅವ್ರಿಗೆ ಕೆಲಸ ಮಾಡಬೇಕಾಯ್ತು. ನೈಟ್ ಕೆಲಸ ಮಾಡ್ತಿದ್ರು. ನೈಟ್ ಕೆಲಸ ಮಾವ ಕಾಪಾಡು ಮಾವ, ಬಾ ಮಾವ, ಇದೊಂದು ಸಲ ಕಾಪಾಡು ಮಾವ ನನ್ನ ಅಂತ ನಮ್ಮ ಮಗನ ಬಡ್ಕೊಂಡ್ ವರ್ಷಿತ್ತು. ಬಡ್ಕೊಂಡಾಗ ನಮ್ಮ ಅಕ್ಕನ ಮಗ ಬಡ್ಕೊತವಣೆ ಆಗಲೇ ಹೋದ್ರು. ಓಕೆ ಸರಿ, 12 ಗಂಟೆಲಿ ಕಾಲ್ ಬರುತ್ತೆ, ನಿಮ್ಮ ಪ್ರೀತಿಯಿಂದ ನೀವು ಸಾಕ್ತರು. ಯಾಕೆಂದರೆ ಆ ಹುಡುಗನಿಗೆ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಇಲ್ಲ, ತಂದೆ ಇದ್ದರೂ ಇಲ್ಲ. ಒಂದು ರೀತಿ ಅನಾಥ ಮಕ್ಕಳನ್ನ ನೀವೇ ಕೂಡ ನಿಮ್ಮ ಮಕ್ಕಳ ಥರ ಸಾಕಿದ್ರಿ. ಎದೆ ಉದ್ದ ಬಂದಿದ್ದ 12:15 12 ಕಾಲ ನಿಮ್ಗೊಂದು ಕಾಲ್ ಬರುತ್ತೆ, ಮಾಮ ಕಾಪಾಡಿದೊಂದು ಬಾರಿ ಅಂತೇಳಿ. ಏನಾಯಿತು ಸರ್ ಅವಾಗ? 12 ಕಾಲು ಫೋನ್ ಮಾಡ್ತಾನೆ, ನಾನು ಕೆಲಸ ಮಾಡ್ತಾ ಇರ್ತೀನಿ. ಫೋನ್ ಮಾಡಿಬಿಟ್ಟು ಅವನು 12 ಕಾಲು ನೈಟು, ನಾವು ಗ್ರೂಪ್ ಪ್ರವೇಶ ಅರ್ಜೆಂಟ್ ಇರ್ತದೆ, ಅರ್ಜೆಂಟ್ ಇರೋದ್ರಿಂದ ಕೆಲಸ ಮಾಡ್ತಾಯಿರ್ತೀನಿ ನಾನು ನೈಟು. ಆವಾಗ 12 ಕಾಲು ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಏನಂತಾನೆ ಅಂದರೆ, ಫೋನ್ ಮಾಡ್ತಾನೆ 12 ಕಾಲ್ಗೆ. 12 ಕಾಲು ಫೋನ್ ಮಾಡಿ ಏನಂತಾನೆ ಅಂದರೆ, ಮಾವ ಇದೊಂದಪ್ಪ ಬಂದ್ಬಿಡು ಮಾವ, ಕಾಪಾಡು, ನನ್ನ ಹೊಡ್ಸಾಯಿಸ್ಬಿಡ್ತಾರೆ, ಬಾ ಮಾವ ಅಂತ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಇದ್ದೀನಿ, ಔಷಧಿ ಇದು ಮಾಡಿದ್ದೀನಿ, ಔಷಧಿ ಕುಡಿದಿದ್ದೀನಿ ಅಂತ ಹೇಳ್ತಾನೆ ಮೊದಲು. ಆಮೇಲೆ ಇನ್ನೊಂದಪ್ಪ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಬಾ ಮಾವ, ಇಲ್ಲ ಸಾಯಿಸ್ಬಿಡ್ತಾರೆ, ಬಾ ಮಾವ, ಬೇಗ ಬಾ ಮಾವ, ಇದೊಂದಪ್ಪ ಕಾಪಾಡು, ನಿನ್ನ ಜೊತೆನೇ ಕೆಲಸ ಮಾಡ್ಕೊಂಡಿರ್ತೀನಿ, ಬಾ ಮಾವ ಅಂತಾನೆ. ಅಷ್ಟೊತ್ತಿಗೆ ಏನು ಮಾಡ್ತಾರೆ ಅವರು, ಫೋನ್ ಕಟ್ ಮಾಡಿಬಿಡ್ತಾರೆ. ನಾನು ನಮ್ಮ ಅಕ್ಕನ ಜೊತೆ ಕಾಂಪ್ರೇಷನ್ ಕಾಲಲ್ಲಿ ಇರ್ತೀನಿ ನೈಟು. ಆವಾಗ ಅವಳು ಏನಂತೇಳಿ ಏನಾಯಿತು ಅಂತೇಳಿ, ಏನೋ ಮಾಡ್ಬಿಟ್ಟವ್ರೆ ಕಲೆ, ಹೋಯ್ತೀನಿ ಬಿಡು ಅಂದ್ಬಿಟ್ಟು ಕಾರ್ ತಗೊಂಡು ನೈಟೇ ಕಾರ್ ತಗೊಂಡು KRS ಕಲ್ಲುವಾಡ ಹತ್ರ ಇರ್ತಾನೆ ಅವನು. ಅಡ್ಮಿಟ್ ಮಾಡಿರಲ್ಲ ಅವರು, ಹೊರಗಡೆ ಕೂರಿಸ್ಬಿಟ್ಟಿರ್ತಾರೆ ಅಲ್ಲೇ. ನಾನು ಇವನಿಗೆ ಅವ್ರ ಅಣ್ಣಂಗೆ ಫೋನ್ ಮಾಡ್ತೀನಿ, ಹಿಂಗೆ ಆಗ್ಬಿಟ್ಟೈತಂತೆ, ಹೋಗೋ ಅಲ್ಲಿ KR ಹಾಸ್ಪಿಟ್ಲ್ ಹತ್ರ ಅದ, ನಾನು ಬರ್ತೀನಿ ಅಂತ ಹೇಳ್ತೀನಿ. ಆವಾಗ ನನ್ನ ಹತ್ರ ಹುಡುಗರು, ಕೆಲಸ ಮಾಡೋ ಹುಡುಗರನ್ನು ಕರ್ಕೊಂಡು 4 ಜನ ಹೋಯ್ತೀವಿ ನಾವು. ಇವನು ಅಲ್ಲೇ ಇರ್ತಾನೆ. ಹೋಗ್ಬಿಟ್ಟು KR ಹಾಸ್ಪಿಟ್ಲ್ ಹತ್ರ ಹೋದರೆ ಕುಂತಿರ್ತಾನೆ ಅವನು. ಏನಾಯ್ತಲ್ಲ ಎಂತಲ ಅಂತ ನಾನು ಕೇಳ್ತೀನಿ. ಏನಿಲ್ಲ ಬರೋದ, ಬಾ ಮಾವ,
ನಾನು ಹಂಗೂ ಬೈತೀನಿ, ನಿನ್ಗೆ ಇನ್ನೂ ಬುದ್ಧಿ ಬಂದಿವಲ್ಲ ಇಷ್ಟೆಲ್ಲ ಆದ್ರೂ ಬಾ ಬೆಳಗ್ಗೆ ಮಾತಾಡೋದೇ ಇಷ್ಟೊತ್ತಿನಲ್ಲಿ ಹೋಗೋದ್ರ ಸರಿ ಐಕಿಲ್ಲ, ಬೆಳಗ್ಗೆ ಮಾತಾಡೋದ ಬಾ ಅಂತೀನಿ. ಇಲ್ಲ ಮಾವ ಬಾ ಹೋಗಿ ಕೇಳ್ಕೊಂಬಂದ್ಬಿಡೋದ ಬಾ ಮಾವ ಅಂತಾನೆ. ಆವಾಗ ನಾನೇನು ಮಾಡ್ತೀನಿ, ಬಾ ಆಯಿತು ಅಂದ್ಬಿಟ್ಟು ಹತ್ತಿಸ್ಕೊಂಡು ಕಾರ್ಗೆ ನೈಟ್ 2 ಗಂಟೆ ಆಗಿರ್ತದೆ ಅವ್ರ ಮನೆ ಹತ್ರ ಹೋದಾಗ ಕಾರ್ಗೆ ಹತ್ತಿಸ್ಕೊಂಡು ನೈಟ್ ಕರ್ಕೊಂಡು ಹೋಗ್ತೀನಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅದೇನು ಕರೆಯಪ್ಪ ಬಂದರೆ ಕರ್ಕೊಂಡು ಹೋಗೋದ ಅಂತ ಹೇಳ್ತೀನಿ. ಅವನು ಹೋಗಿ ಬಾಗಿಲು ತರ್ತಾನೆ, ಅವಳು ಬಾಗಿಲು ತೆಗಿಯಲ್ಲ. ತಿರ್ಗಿ ಇನ್ನೊಂದು ಮನೆ ಇರ್ತದೆ ಪಕ್ಕದಲ್ಲೇ, ಅಲ್ಲೋಗಿ ಬಾಗಿಲು ತರ್ತಾನೆ. ಏಕಾಏಕಿ ಅವ್ರ ಚಿಕ್ಕಪ್ಪ, ಅವ್ರ ಅಪ್ಪ, ಅವ್ರ ಅಣ್ಣ, ಅವ್ರ ಅಜ್ಜಿ, ಅವರು ಅಂಡ್ರೂವರಲ್ಲೇ ಬರ್ತಾರೆ. ಅಂಡ್ರೂವರಲ್ಲಿ ಏನಿದ್ರು ಅಂಡ್ರೂವರಲ್ಲೇ ಬಂದು ಡೈರೆಕ್ಟ್ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಅವ್ರ ಅಪ್ಪನ್ನ ಅವನ್ನ ಇಬ್ಬರೂ ಊದು ತೆಪ್ಪಿಡ್ಕೊತೀನಿ. ಇರಿ ಸಮಾಧಾನವಾಗಿರಿ ಮಾತಾಡೋಣ ಅಂದರೆ ಕೇಳೋದಿಲ್ಲ. ತಿರ್ಗಾ ಬಂದಿದೆಯಾ ಅಂದ್ಬಿಟ್ಟು ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಹಂಗೂ ಅವಾಯ್ಡ್ ಮಾಡ್ತೀನಿ, ಬೇಡ ಗಲಾಟೆ ಮಾಡೋದು ಬೇಡ ಅಂತ. ಆಮೇಲೆ ನಮ್ಮ ಮೇಲೂ ಅಲ್ಲೇ ಮಾಡ್ತಾರೆ. ಆಮೇಲೆ ಸೀದಾ ಕಾರ್ಗೆ ಹೋಗಿ ಕರ್ಕೊಂಡೋಗಿ ಹಾಕ್ಬಿಡ್ತೀನಿ ಅವನ್ನ, ನಡಿ ಹೋಗೋಣ ಅಂತ. ಆಮೇಲೆ ತಿರ್ಗಾ ಕಾರಿಂದ ಎಳ್ಕೊಂಡು ಆಟೋದೊಳಗೆ ಹಾಕೊಂಡು ಹೊಡಿತಾರೆ 3 ಜನ ಸೇರ್ಕೊಂಡು ತಿರ್ಗಾ. ಆಮೇಲೆ ನಮ್ಮ ಜೊತೆ ಬಂದಿರೋ ಹುಡುಗರೆಲ್ಲ ಅವಾಯ್ಡ್ ಮಾಡ್ತಾರೆ. ಆವಾಗ ಅಕ್ಕಪಕ್ಕ ಜನಗಳೆಲ್ಲ ಎದ್ದು ಇಷ್ಟೊತ್ತಿನಲ್ಲಿ ಏನರಪ್ಪ ಹೋಗ್ರಪ್ಪ ಬೆಳಗ್ಗೆ ಬನ್ನಿ ಅಂತಾರೆ. ಸರಿ ಅಂದ್ಬಿಟ್ಟು ನಾವು ನೈಟೇ ಅವನ್ನ ಕರ್ಕೊಂಡು ಇಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ಬಲ್ನಳ್ಳಿದೆ, ಅಲ್ಲಿಗೆ ಬಂದ್ಬಿಡ್ತೀವಿ 4:30 ಬಂದ್ಬಿಟ್ಟು ಮನೆಗೆ ಹೊಡ್ತಾರೆ ಅವರು. ನಾನು 6 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗ್ತೀನಿ, 9 ಗಂಟೆಗೆ ಕೆಲಸದ ಹತ್ರ ಬರ್ತಾರೆ. ಇವ್ರು ಬಂದರೆ ಹೋಗು ಅಲ್ಲಿ ಊರಿಗೆ ಹೋಗಿ ನಾನು ಬರ್ತೀನಿ, ಅದೇನು ಮಾತಾಡೋರಾಯ್ತು ಹೋಗೋಣ ಅಂತ. ಅಷ್ಟೊತ್ತಿಗೆ ಇವರು ವಿದ್ಯಾರಣ್ಯಪುರಂ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ನೈಟೇ ಬಂದು ಗಲಾಟೆ ಮಾಡೋರೆ ಅಂತ. ಅಲ್ಲಿಂದ ನನಗೆ ಕಾಲ್ ಬರ್ತದೆ. 11 ಗಂಟೆಗೆಲ್ಲ ಫೋನ್ ಬರ್ತದೆ ನನಗೆ. ಬಲರಾಮಾಚಾರ್ಯ ಅವರು ಅಂತಾರೆ. ಹ್ಞೂ ಅಂತೀನಿ. ವರ್ಷದ ಕರ್ಕೊಂಬಪ್ಪ, ನಿನ್ನ ಮೇಲೆ ಕಂಪ್ಲೇಂಟ್ ಮಾಡೋರೆ, ಇಲ್ಲಿ ನೈಟ್ ಬಂದು 2 ಗಂಟೆಲಿ ಏನೋ ಗಲಾಟೆ ಮಾಡೋರು ಅಂತಲ್ಲ ಅಂತಾರೆ. ನಾನು ಸರ್ ಕೆಲಸದ ಹತ್ರ ಇದ್ದೀನಿ, ನಮ್ಮ ಅಕ್ಕನ ಮಗ ನಿದ್ಗೆಟ್ಟಿರೋದ್ರಿಂದ ಊರಲ್ಲ ಅವನೇ, 2 ಗಂಟೆ ಬರ್ತೀನಿ ಬಿಡಿ ಸರ್ ಅಂತ ನಾನು ಹೇಳ್ತೀನಿ. ಸರಿ ಅಂದ್ಬಿಟ್ಟು ನಾನು ಕೆಲಸ ಮಾಡ್ತಾಯಿರ್ತೀನಿ. ಇವ್ನಿಗೆ ಹೇಳ್ತೀನಿ, ಅವ್ರ ಅಣ್ಣಂಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿಬಿಟ್ಟು 2 ಗಂಟೆಗೆ ಹೋಗೋದಕ್ಕಲ್ಲ ಬಂದ್ಬಿಡು ಅಂತ. ಇವನೇನಂತಾನೆ, ಮಾವ ಕಣ್ಣು ಎಳಿತೈತೆ, ಮನ್ಗಿದ್ದು ಬರ್ತೀನಿ ಅಂತಾನೆ. ಸರಿ ಅಂದ್ಬಿಟ್ಟು ನನ್ನ ಪಡೆಗೆ ನಾನು ಕೆಲಸ ಮಾಡ್ತಾಯಿರ್ತೀನಿ. 1:15 ಫೋನ್ ಮಾಡ್ತೀನಿ ಇವನಿಗೆ, ಕರ್ಕೊಂಬ ಅಂತ. ಸರಿ ಮಾವ ಇನ್ನೊಂದು 10 ನಿಮಿಷ ಬರ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಇನ್ನು ಊಟ ಗೀಟ ಮಾಡ್ಬಿಟ್ಟು ಕೆಲಸ ಮಾಡ್ಬೇಕಾದ್ರೆ 2:15 ಫೋನ್ ಬರ್ತದೆ, 2:15 ಚಿಂಟು ಸತ್ತೋದ ಮಾವ ಅಂತ. ಇವನು ಹೊತ್ಕೊಂಡು ಫೋನ್, ವರ್ಷಿತ್ ಅಂತ, ನಾವು ಚಿಂಟು ಅಂತ ಕರಿತೀವಿ. ವರ್ಷಿತ್ತು ಹಿಂಗೆ ಚಿಂಟು ಸತ್ತೋದ ಮಾವ ಅಂತಾನೆ. ಆವಾಗ ನಾವು ಕೆಲಸನೂ ಬಿಟ್ಬಿಟ್ಟು ಟೂಲ್ಸ್ ಎಲ್ಲ ಹಂಗೆ ಬಿಟ್ಬಿಟ್ಟು ಹುಡುಗರು ಕರ್ಕೊಂಡು ಕಾರ್ ತಗೊಂಡು ಇಲ್ಲಿ ಬರ್ತೀನಿ. ಸೊ ಈಗ ಇದೆಲ್ಲ ಆಗಿದೆ, ಈಗ ಪ್ರೀತಿ ಮಾಡ್ದೆ, ನಿಮಗೂ ಗೊತ್ತಿದೆ ಅಕ್ಕನ ಮಕ್ಕಳು ಪ್ರೀತಿ, ತಾಯಿ ಇಲ್ಲ ಪಾಪ, ತಂದೆ ಇದ್ರೂ ಇಲ್ಲ, ಒಂದು ರೀತಿ ಅನಾಥ ಮಕ್ಕಳಿಗೆ ತಬಲೆ ಅನ್ನೋದು ತೋರಿಸ್ತಾನೆ ಬೆಳೆಸಿದ್ದೀರಾ, ಒಂದು ಉದ್ಯೋಗ ಕಲಿಸಿದ್ದೀರಾ. ಇಲ್ಲಿ ಯಾರು ತಪ್ಪು ಸರ್? ಈ ಸಾವು ಕಾರಣ ಯಾರು? ಈ ಸಾವಿಗೆ ಹುಡುಗಿ ಮನೆಯವರೇ ಕಾರಣ. ಏನಕ್ಕೆ ಅಂದರೆ ನಾನು ಹೇಳಿದೆ ಮೊದಲೇ, ಹಿಂಗೆ ಲವ್ ಮಾಡ್ತಾವ್ರೆ ಅಂತ ಗೊತ್ತಾದಾಗ ಹುಡುಗಿ ಬಂದಿದ್ದಾಗ ಹೇಳಿದೆ, ಬೇಡ ಇನ್ನೂ ಏಜ್ ಆಗಿಲ್ಲ, ಏಜ್ ಆದಮೇಲೆ ಮಾಡ್ಕೊತೀವಿ ನಾವೇ ಅಂತ ಹೇಳಿದೆ. ಹುಡುಗಿಯರ ಅಮ್ಮಂಗೂ ಹೇಳಿದೆ, ಹುಡುಗಿಗೂ ಹೇಳಿದೆ. ಅವ್ರೇನಂದ್ರು, ಹುಡುಗಿಯರಮ್ಮ ಏನಿಲ್ಲ ಆ ಥರ ನಾವೇನು ಇದು ಮಾಡ್ಕೊಳಿಕ್ಕಿಲ್ಲ, ನಾವು ಒಪ್ಪಿಸ್ತೀವಿ ಮಾಡ್ಕೊಳ್ಳಿ ಅಂದರು. ನಾವು ಬೇಡ ಅಂದ್ಬಿಟ್ಟು ತಡ್ಬಿಟ್ಟಿದ್ದೋ. ಅಷ್ಟೊತ್ತಿಗೆ ಏನು ಮಾಡಿದ್ರು, ಅವನೇ ಬಂದು ಕರ್ಕೊಂಬಂದು ಮದುವೆ ಆಗಿ ಬಂದ್ಬಿಟ್ಟಿದ್ದ ಯಾವುದೋ ದೇವಸ್ಥಾನದಲ್ಲಿ. ಆವಾಗ ನಾವೇನು ಮಾಡಿದೆ, ಇವೆಲ್ಲ ಸರಿ ಬರೋಲ್ಲ ಅಂದ್ಬಿಟ್ಟು ಹುಡುಗಿ ಮನೆಯವ್ರನ್ನೆಲ್ಲ ಕರೆಸಿ ಮಾತಾಡಿ ಒಂದು ಎಂಗೇಜ್ಮೆಂಟ್ಗೆ ಅಂತ ಇದು ಮಾಡ್ದೋ. ಆವಾಗ ಶುಕ್ರವಾರ ಎಂಗೇಜ್ಮೆಂಟ್ ಇಟ್ಕೊಂಡ್ರು. ಇಲ್ಲಿಂದ ಎಲ್ಲ ಹೋಗಿ ನಾವೇನು ಮಾಡ್ತೀವಿ ಅಂದರೆ ಎಂಗೇಜ್ಮೆಂಟ್ ಮಾಡ್ತೀವಿ ಮೈಸೂರಿಗೆ ಹೋಗಿ. ಅವರು ಒಪ್ಕೊಂಡಿರ್ತಾರೆ, ಎಲ್ಲ ಒಪ್ಕೊಂಡಿರ್ತಾರೆ. ಯಾರ ಮನೆ ಎಂಗೇಜ್ಮೆಂಟ್ ಮಾಡೋದು? ಹುಡುಗಿ ಮನೇಲೆ. ಗುಂಡು ಮನೆ ಎಂಗೇಜ್ಮೆಂಟ್ ಮಾಡಿದಾಗ ಯಾರ್ಯಾರು ಅಲ್ಲೇ ಮಾಡಿದ್ರು? ಹುಡುಗಿ ಅಪ್ಪ, ಅವರ ಅಣ್ಣ ತಮ್ಮ ಎಲ್ಲರೂ ಇದ್ರ? ಅವ್ರ ಅಪ್ಪ ಇರಲಿಲ್ಲ, ಅವ್ರ ಅಪ್ಪ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿರು. ಅವ್ರ ಚಿಕ್ಕಪ್ಪ ಎಲ್ಲ ನಿಂತೆ ಮಾಡಿದ್ದು, ಇಡೀ ಫ್ಯಾಮಿಲಿನೇ ನಿಂತು ಮಾಡಿದ್ರು. ನಿಂತು ಎಂಗೇಜ್ಮೆಂಟ್ ಮಾಡ್ತಾರೆ, ಮತ್ತೆ ಅದೇ ಪ್ರೀತಿಗೆ ಅಡ್ಡಿಪಡಿಸ್ತಾರೆ, ಮತ್ತೆ ಹಲ್ಲೆ ಮಾಡ್ತಾರೆ. ಈಗ ಗ್ಯಾಪಲ್ಲಿ ಏನಾಯ್ತು ಅಂತ? ಎಂಗೇಜ್ಮೆಂಟ್ ಆದಮೇಲೆ ಹುಡುಗಿ ಬಂದ್ಬಿಡ್ತಾರೆ ಇಲ್ಲಿಗೆ. ಅವ್ರ ಅಮ್ಮ ಕಳಿಸ್ಬಿಡ್ತಾರೆ ಹುಡುಗನ ಹುಡುಗಿನೂ, ಇರಿ ನೀವು ಆರಾಮಾಗೆ ಮದುವೆ ಮಾಡ್ಕೊಳ್ಳ್ರಿ ಅಂತ. ಅವಾಗ ಅವ್ರ ಅಪ್ಪ ಏನು ಮಾಡ್ತಾರೆ, ತಿರ್ಗಾ ವಿದ್ಯಾರಣ್ಯಪುರಂ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರು ಫೋನ್ ಮಾಡ್ತಾರೆ ನನಗೆ. ಇವ್ರು ಇರಲ್ಲ, ಮಂಡ್ಯಕ್ಕೆ ಹೋಗ್ಬಿಟ್ಟಿರ್ತಾರೆ ಅವ್ರ ಅಜ್ಜಿ ಮನೆಗೆ. ಅವ್ರ ಅಜ್ಜಿ ಮನೆಗೆ ಹೋಗಿರ್ತಾರೆ, ತಿರ್ಗಾ ಇಲ್ಲಿಗೆ ಬರ್ತಾರೆ. ಅವರು ಪೊಲೀಸ್ನವರೆಲ್ಲ ಇದು ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು ಅವಾಗ ಪೊಲೀಸ್ನವ್ರು ಇಲ್ಲೇ ಬಂದು ಕರ್ಕೊಂಡು ಹೋಗ್ತಾರೆ ಹುಡುಗಿನೂ. ಕರ್ಕೊಂಡು ಹೋದಾಗ ಅಲ್ಲಿ ಮಾಮೂಲಿ ಮೆಡಿಕಲ್ ಚೆಕಪ್ ಎಲ್ಲ ಮಾಡ್ಸೋಕ್ಕೆ ಅಂತ ಇದು ಮಾಡಿರ್ತಾರೆ. ಹುಡುಗಂಗೂ ಹೊಡೆದ್ಬಿಟ್ಟಿರ್ತಾರೆ ಅಲ್ಲಿ ವಿದ್ಯಾರಣ್ಯಪುರಂ ಸ್ಟೇಷನಲ್ಲಿ. ಅಲ್ಲೂ ಹೊಡೆದಿರ್ತಾರೆ, ಇವರಪ್ಪ ಹೊಡೆಸಿರ್ತಾನೆ. ಅವಾಗ ಹುಡುಗಿ ಬಂದು ಗಲಾಟೆ ಮಾಡಿ, ಏನಕ್ಕೆ ಹೊಡಿತೀರಿ ಹೆಂಗೆ, ನಾನು ಅವನ್ನ ಕರ್ಕೊಂಡು ಹೋಗಿರೋದು, ನಾನು ಅವ್ನು ಇಷ್ಟಪಡ್ತಾ ಇರೋದು, ಅವನಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂದ್ಬಿಟ್ಟು ಅವಾಗ ಸೂಸೈಡ್ ಲೆಟ್ರ್ ಬರೆದಿರ್ತದೆ ಒಂದು ಆ ಹುಡುಗಿ, ಅವ್ರ ಅಪ್ಪ ಅಮ್ಮನ ಮೇಲೆ, ಅವ್ರ ಮೇಲೆ, ಅವ್ರ ಮನೆ ಕಡೆಯವ್ರ ಮೇಲೆ. ಆವಾಗ ಪೊಲೀಸ್ನವ್ರು ಏನಂತ ಹೇಳಿರ್ತಾರೆ, ಹುಡುಗನೇ ಚೆನ್ನಾಗಿ ನೋಡ್ಕೊತಾವನೆ, ಹುಡುಗನ ಜೊತೆನೇ ಇರಲಿ ಹುಡುಗಿ ಅಂತ ಕಳಿಸಿರ್ತಾರೆ ಪೊಲೀಸ್ನವರೇ. ವಿದ್ಯಾರಣ್ಯಪುರಂ ಸ್ಟೇಷನಿಂದ ಕಳಿಸಿರ್ತಾರೆ ರಾಜಿ ಮಾಡಿ. ಅವನು ಇಲ್ಲೇ ಬಂದು ನಮ್ಮನೇಲೇ ಇರ್ತಾನೆ ಇಲ್ಲಿ 1 ತಿಂಗಳು. ಆ ಹುಡುಗಿಯರ ಅಮ್ಮನೂ ಸುಧಾ ಇಲ್ಲೇ ಇರ್ತಾರೆ. ಅವರು ಇಲ್ಲೇ ಹೂವು ಕಟ್ಕೊಂಡು ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತಾರೆ.
ಅವ್ರ ಯಜಮಾನ್ರು ಯಾವುದೇ ಕಾರಣಕ್ಕೂ ಫೋನು ಮಾಡಲ್ಲ, ಏನು ಮಾಡಲ್ಲ, ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಆವಾಗ ತಿರ್ಗಾ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಏನೋ ಪೊಲೀಸ್ ಸ್ಟೇಷನ್ಗೆ ಸೈನ್ ಮಾಡಬೇಕು ಅಂದ್ಬಿಟ್ಟು ಹೋಯ್ತಾರೆ ಹುಡುಗಿ. ಇವ್ರ ಅಮ್ಮ ಹೊಂಟೋಗಿರ್ತಾರೆ. ಆಮೇಲೆ ಇವ್ರು ಹೋಯ್ತಾರೆ. ಹೋದಾದ್ಮೇಲೆ ಡೈರೆಕ್ಟ್ ಅವ್ರ ಅಮ್ಮ ಏನು ಮಾಡ್ತಾರೆ, ಬೇರೆ ಕಡೆ ಕೆಲಸಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ಹುಡುಗನ ಇಬ್ರು ಅವರು ಬೆಟ್ಟದಪುರದಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ನಮ್ಗೆ ಗೊತ್ತಿರಲ್ಲ. 3 ಜನ ಅಲ್ಲೇ ಇರ್ತಾರೆ, ಬೆಟ್ಟದಪುರದಲ್ಲಿ ಇರ್ತಾರೆ. ಮೊದಲು 1 ವಾರ ಇವರು ಹೋಗಿರ್ತಾರೆ ಹುಡುಗಿ. ಆಮೇಲೆ 1 ವಾರ ಆದಮೇಲೆ ಮೆಡಿಸಿನ್ ತಗೊಂಬತ್ತೀನಿ ಅಂತ ಓನರ್ ಹತ್ರ 10,000 ಅಮೌಂಟ್ ಇಸ್ಕೊಂಡಿರ್ತಾನೆ. ಈಸ್ಕೊಂಡು ಮಂಡ್ಯಕ್ಕೆ ಬಂದು ಅವ್ರ ಅತ್ತೆನೂ ಕರ್ಕೊಂಡು ಹೋಗಿರ್ತಾನೆ. ಹೋಗಿ 3 ಜನನೂ ಅಲ್ಲೇ ಇರ್ತಾರೆ. ಅದಾದಮೇಲೆ ನಮಗೆ ಅವರು ಕಾಂಟ್ಯಾಕ್ಟ್ ಇರಲ್ಲ. ನನ್ನ ಜೊತೆ ನಾನು ಹಿಂಗೆಲ್ಲ ಬೈತಿದ್ನಲ್ಲ, ನನ್ನ ಜೊತೆ ಅವನು ಮಾತಾಡ್ತಿರ್ಲಿಲ್ಲ. ಏನಾಗ್ಬೇಕು ಸರ್, ಇದೆಲ್ಲ ಹಿಸ್ಟ್ರಿ ಇದೆ. ಈಗ ಹುಡುಗ ಅಂತೂ ಇಲ್ಲ, ಸತ್ತೋಗಿದ್ದಾನೆ ಸರ್. ಏನಂದರೆ ಅವರು ಇವಾಗ ಚೆನ್ನಾಗವ್ರೆ. ಅವ್ರೇನು ಎಲ್ಲೂ ಹೋಗಿಲ್ಲ, ಎಲ್ಲೂ ಇದು ಮಾಡಿಲ್ಲ. FIR ಆಗೈತೆ. ಇಷ್ಟೊಂದು ಪ್ರೀತಿ ಮಾಡಿದರೆ ಹೋಗ್ಲಿ, ಆ ತಾಯಿ ಮೆಚುರಿಟಿ ಇದೆ. ಈ ಮನೇಲಿ 4 ದಿನ ಅನ್ನ ತಿಂದಿದ್ದಾಳೆ. ಅವ್ರ ಕಷ್ಟ ಸುಖಕ್ಕೆ ನಿಮ್ಮ ಹುಡುಗ ಆಗಿದ್ದಾನೆ. ಅಟ್ಲೀಸ್ಟ್ ಅವನ ಅಂತ್ಯ ಸಂಸ್ಕಾರಕ್ಕಾದ್ರೂ ಅವ್ರು ಬಂದ್ರ ಅಂತಕ್ಕಿತ್ತು. ಬರ್ನಿಲ್ಲ. ಅವ್ರು ಚೆನ್ನಾಗೇ ಇದ್ರು, ಅಲ್ಲಿ ಚೆನ್ನಾಗಿದ್ರು. ಇಲ್ಲ, ಬರ್ನೇ ಇಲ್ಲ. ಅವ್ರಿಗೆ ಗೊತ್ತಿತ್ತು ಎಲ್ಲ. ನಾನು ಬೆಟ್ಟದಪುರಕ್ಕೆ ಫೋನ್ ಮಾಡಿದ್ದೆ ಓನರ್ಗೆ. ಅವ್ನ ಫ್ರೆಂಡ್ ಒಬ್ಬ ಫೋನ್ ಮಾಡೋನಂತೆ, ವರ್ಷಿತಲ್ಲಿ ಅಂತ. ಯಾರೋ ಗೊತ್ತಿಲ್ಲ ವರ್ಷಿತ್ ನನಗೆ ಅಂತ ಹೇಳೋರಂತೆ ಅವ್ರಿಗೂ. ಅಮ್ಮ ನೀನೇ ಇಲ್ಲಿ 1 ತಿಂಗಳು ಇದ್ಬಿಟ್ಟು ತಿರ್ಗಾ ವರ್ಷಿತ್ ಯಾರು ಗೊತ್ತಿಲ್ಲ ಅಂತಿಲ್ಲಮ್ಮ ಅಂತ ಅವನು ಬೈದಾಡೋನು. ಆವಾಗ ಯಾರೋ ಗೊತ್ತಿಲ್ಲ ಫೋನ್ ಮಾಡಿ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟವ್ರೆ. ನೀವು ಅವ್ರ ತಾಯಿ ಚಿಕ್ಕಮ್ಮ ಅಂದರೆ ತಾಯಿಯ ತಂಗಿ. ತಾಯಿ ಇಲ್ಲ ಅನ್ನೋ ಕೂಗನ್ನ ನಿವಾರಿಸಿ ಚಿಕ್ಕ ವಯಸ್ಸಿಂದ ಇಲ್ಲಿ ಗಂಟ ಆ ಮಗುನ ಎತ್ತಿ ಆಡಿಸಿ ವರ್ಷಿತನ ಬೆಳೆಸಿದ್ರಿ. ಹೊಸ ಮನೆ ಕಟ್ಟಿದ್ರ. ಮನೆ ಕೂಡ ಗೃಹ ಪ್ರವೇಶ ಆಗಿಲ್ಲ. ಮನೆಯೂ ಗೃಹ ಪ್ರವೇಶ ಆಗಲಿಲ್ಲ. ಮನೆ ತುಂಬ ಮಹಾಲಕ್ಷ್ಮಿನೂ ನಿಮ್ಮ ಹುಡುಗನ ಜೊತೆ ಬರಲಿಲ್ಲ. ಅದಕ್ಕಿಂತ ಮುಂಚೆಲೇ ನಿಮ್ಮ ಪುತ್ರ ಯಮಲೋಕ ಸೇರಿಬಿಟ್ಟ. ಪ್ರೀತಿ ಮಾಡೋದು ಒಳ್ಳೇದಾ ಕೆಟ್ಟದ್ದಾ ಅಂತ? ಕೆಟ್ಟದೇನೆ ಸರ್. ಅವರು ಪ್ರೀತಿ ಮಾಡೋದು ತಕ್ಕನಾಗೆ ತಂದೆ ತಾಯಿ ಅಪ್ಪ ಅಮ್ಮನೆಲ್ಲ ಒಪ್ಪಿಸಿ ಮದುವೆ ಆಗಬೇಕು. ಹುಡುಗಿಗೋಸ್ಕರ ಇವರು ದುಡ್ಡೆಲ್ಲ ಸುರ್ಕೊಂಡು ಇದು ಮಾಡ್ಕೊಂಡು, ಹುಡುಗಿರಲ್ಲಿ ಇರೋದೇನು ಅಂತಂದರೆ ಬೈಕ್ ನೋಡ್ತಾರೆ, ಅವ್ರ ಬಟ್ಟೆಗಳು ನೋಡ್ತಾರೆ. ಅದನ್ನ ನೋಡಿ ಇವ್ರು ಹಿಂಭಾಗ ಬೀಳ್ತಾರೆ. ಅದನ್ನೆಲ್ಲ ಅವರು ಯಾಮಾರ್ಸಾದ್ಮೇಲೆ ಹುಡ್ಗಂಗೆ ಮೋಸ ಮಾಡ್ತಾರೆ ಸರ್. ನಮ್ಮಲ್ಲಿ ಹೆಣ್ಮಕ್ಳಲ್ಲಿ ಇರೋದೇ ಅದನ್ನು. ಹೆಣ್ಣಾಗಿ ಅಂತಂದರೆ ಸರ್ ನಮ್ಗೆ ಲವ್ ಅನ್ನೋದೇ ಇರಲಿಲ್ಲ ಸರ್. ನಮ್ಮ ಅಪ್ಪ ಅಮ್ಮ ಮಾಡಿರೋದ ಹತ್ರ ಮದುವೆ ಆಗಿದ್ದೀನಿ. ನಾನು ಮದುವೆ ಆಗೋ ದಿನ ಹುಡ್ಗನ ನೋಡೋಕೆ ಬಂದ ದಿನನೂ ನಾನು ಮಣ್ಣು ನೋಡ್ತಾ ಇದ್ದೆ. ಹಂಗಾಗಿ ನಮ್ಮ ಅಪ್ಪ ಅಮ್ಮ ನೋಡಿರೋ ಕಡೆನೇ ನಾವು ಮದುವೆ ಆಗಿದ್ದೀವಿ. ಇವಾಗ ನಮ್ಮ ಲೈಫ್ ಚೆನ್ನಾಗಿದೆ ಸರ್, ಇಲ್ಲ ಅಂತ ಹೇಳಲ್ಲ. ಬರೀ ಹುಡುಗರದ್ದು ಕಟೌಟ್ ಇದೆಯಲ್ಲ, ಹುಡುಗಿರು ಪ್ರೀತಿ ಮಾಡ್ತಾರೆ, ಹುಡುಗ ಸತ್ತೋದ, ಚಿಕ್ಕ ವಯಸ್ಸಿಗೆ ಸತ್ತೋದ ಅಂತ ಕಟೌಟ್ಗಳು ಜಾಸ್ತಿ ಬೀಳ್ತವೆ ಹುಡುಗರದ್ದು. ಹೆಣ್ಮಕ್ಳು ಗಂಡು ಮಕ್ಳನ್ನ ಜಾಸ್ತಿ ಹಚ್ಕೊಳ್ಳಲ್ಲ ಸರ್. ಒಬ್ಬ ಅಲ್ಲ ಇನ್ನೊಬ್ಬ ಅಂತ ಹೇಳೋ ಮನೋಭಾವನೆ ಇರ್ತದೆ. ಗಂಡು ಮಕ್ಳಲ್ಲಿ ಆ ಥರ ಇರಲ್ಲ. ಗಂಡು ಮಕ್ಳು ಸಡನ್ಲಿ ಹೆಣ್ಮಕ್ಳನ್ನ ಹಚ್ಕೋತಾರೆ. ಹಂಗಾಗಿ ಗಂಡು ಮಕ್ಳು ಸೂಸೈಡ್ ಮಾಡ್ಕೋತಾರೆ, ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳ್ಳೋ ಅನ್ನೋದನ್ನ ನಾನು ಹೇಳ್ತೀನಿ ಸರ್. ಹೌದು, ಅದನ್ನು ನಾನು ನೋಡಿದ್ದೀನಿ ಸರ್. ಇವಾಗ ಗಂಡನ ಬಿಟ್ಟಿರೋರು ಮದುವೆ ಆಗಿದ್ದಾರೆ, ನಮ್ಮ ಕಣ್ಣು ಮುಂದೆನೇ ಮದುವೆ ಆಗಿದ್ದಾರೆ. ನಾನು ಹೇಳ್ತೀನಿ, ಆದರೆ ಗಂಡು ಮಕ್ಳು ಮದುವೆ ಆಗೋಕ್ಕೆ ಇಷ್ಟಪಡಲ್ಲ. ಹಂಗಾಗಿ ನನ್ನ ಮಗಂಗಾದಂಥ ನೋವು ಬೇರೆ ಮಕ್ಳಿಗೆ ಆಗಬಾರ್ದು ಸರ್. ಅಂದರೆ ನಾವು 5 ವರ್ಷದ ಮಕ್ಕಳಿಂದನೂ ಸಾಕಿದ್ದೀವಿ ಸರ್. ಎಲ್ಲರೂ ನಮ್ಮ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರ್ಗೆಗೆ ಎಲ್ಲ ಸಾಕಿದ್ದೀವಿ. ಹಂಗಾಗಿ ನನ್ನ ಮಗಂಗಾದ ನೋವು ಬೇರೆ ಗಂಡು ಮಕ್ಳಿಗೆ ಆಗಬಾರ್ದು. ನನ್ನ ತಮ್ಮ ಆಗ್ಬೋದು, ನನ್ನ ತಮ್ಮನ ಹೆಂಡತಿ ಆಗ್ಬೋದು, ನಮ್ಮ ಅಮ್ಮ ಆಗ್ಬೋದು, ನನ್ನ ತಂಗಿ ಗಂಡ ಎಲ್ಲ ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊತಿದ್ವಿ ಅವ್ರನ್ನ. ಆದರೆ ಅವ್ರ ಕಷ್ಟ ಸುಖನ ಹೇಳ್ಕೊತಿದ್ರು. ಅವ್ನು ವಿದ್ಯಾಟವೋ ಏನೋ ಗೊತ್ತಿಲ್ಲ, ನಮ್ಮ ಜೊತೆ ಯಾರ ಜೊತೆನೂ ಮಾತಾಡಿಲ್ಲ. ನನ್ನ ತಮ್ಮನ ಜೊತೆ, ನನ್ನ ಅಮ್ಮನ ಜೊತೆ, ಇಬ್ಬರಲ್ಲಿ ತಂಗಿದಿರ ಜೊತೆ ಮಾತಾಡಿದ್ದಾನೆ. ಅವ್ರ ಅಣ್ಣನ ಜೊತೆ ಮಾತಾಡ್ಕೊಂಡಿದ್ದಾನೆ ಸರ್. ಅವ್ನು ಯಾವಾಗಲೂ ಅಣ್ಣ ಅಂತಿರಲಿಲ್ಲ. ವರುಣ ನಾನು ಸಹಾಯ ಖರ್ಚರಿನೇ ಅಣ್ಣ ಅಂತ ಮಾತಾಡಿರೋದು. ಕ್ಯಾಲೆಂಡರ್ಲಿ ಟೈಮು ಡೇಟ್ ಎಲ್ಲ ನೋಡ್ಕೊಂಡು ಹೋದ್ರೆ ಡೇಟ್ ಎಲ್ಲ ನೋಡಿದ್ದಾನೆ ಸರ್. ರಾವುಗಾಲ ಗುಳಿಗಾಲ ಅಂತ ಇರುತ್ತಲ್ಲ, ರಿಫಿಲ್ ಅವ್ನು ಪರ್ಸಲ್ ಐತೆ. ಪರ್ಸಲ್ಲಿ ಅವ್ನು ಹಿಂದೆ ಮೆಡಿಕಲ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದರಲ್ಲೇ ಡೆತ್ ನೋಟ್ ಬರ್ದು ಮನೆ ಫ್ಯಾಮಿಲಿನೇ ಕಾರಣ, ಅಪ್ಪ ಅಮ್ಮ ಅಜ್ಜಿ ಅಮ್ಮ ಅಂತೇಳಿ ಬರೆದಿಟ್ಟಿದ್ದಾನೆ. ಏನು ಮಾಡಬೇಡಿ, ಅವಳು ನಿರುಪ್ರಜ್ಞೆ. ಅಂದರೆ ಅವ್ನಿಗೆ ಪ್ರೀತಿನೇ ಮುಖ್ಯ ಆಗಿತ್ತು. ಅಂದರೆ ಅವ್ಳಿಗೆ ಅಷ್ಟು ಪ್ರೀತಿ ಮುಖ್ಯ ಆಗಿದ್ರೆ ಅಟ್ಲೀಸ್ಟ್ ಬಂದು ನನ್ನ ಮಗನ ಮುಖ ನೋಡಿದ್ರು ನಮಗೆ ಸಂತೋಷ ಇರ್ತಿತ್ತು. ಅಂದರೆ ನನ್ನ ಮಗನ ಮುಖ ನೋಡೋಕ್ಕಾಗಲಿಲ್ಲ. ಅಂದರೆ ಅವಳು ದುಡ್ಡನ್ನ ಮುಖ ನೋಡಿದ್ಲು. ಅವ್ರ ಫ್ಯಾಮಿಲಿಯವರು 20 ಲಕ್ಷ ದುಡ್ಡು ಕೊಡ್ತಾರೆ, ಬೇರೆಯವ್ರು ಮದುವೆ ಮಾಡ್ತೀನಿ ಅಂತ ಹೇಳೋರಂತೆ. ಹಂಗಾಗಿ ನನ್ನ ಮಗನಿಗೆ ತುಂಬ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಸರ್. 20 ಲಕ್ಷ ದುಡ್ಡುಗೋಸ್ಕರ ಇಷ್ಟಪಟ್ಟಿದ್ದಾರೆ ಅವರು. ನನ್ನ ಮಗನ ಪ್ರೀತಿನ ಇಷ್ಟಪಡಲಿಲ್ಲ ಅವರು. ಅವ್ರ ಅಮ್ಮಂದು ಅದೇ ಕೇಸು ಸರ್. ಪುಷ್ಪ ಮತ್ತು ಇದ್ದಾರಲ್ಲ, ಅವ್ರಿಗೆ ಅದೇ ಇದಾಗ್ಬಿಟ್ಟೈತೆ ದುಡ್ಡೊಂದೇನೆ. ಅವ್ರಿಗೆ ಒಂದು ಮಾನಿದ ಜೀವನ ಒಂದು 3 ತಿಂಗಳು ಇದ್ರಂತಲ್ಲ ಹುಡುಗಿ ಅವ್ರ ಅಮ್ಮ ಮತ್ತು ಹುಡುಗ ನಿಮ್ಮ ಮನೇಲಿ ಇದ್ರಂತೆ, ನಿಜನ ಇದ್ರ? ನಮ್ಮ ಮನೇಲೇ ಇದ್ರು ಸರ್. ನಮ್ಮ ಮನೇಲೂ ನಂದು ಇದೇ ಊರಲ್ಲಿ ಮನೆ ಇರೋದು. ನಮ್ಮ ಮನೇಲೂ ನನ್ನ ತಮ್ಮನ ಮನೇಲೂ ಇದ್ಕೊಂಡು ನನ್ನ ಮನೇಲೂ ಇರ್ತಿದ್ರು. ನನ್ನ ಮಗ ಅವಾಗ ಅವ್ರಿಗೆ ಏನು ಬೇಕು, ಗೋಬಿ ಬೇಕು, ಪಾನಿಪುರಿ ಬೇಕು, ಹಣ್ಣೆಲ್ಲ ತಂದು ಕೊಡ್ತಾಯಿದ್ದ. ಅದೆಲ್ಲ ತಿನ್ಬೇಕಾದ್ರೆ ಚೆನ್ನಾಗಿತ್ತು. ಇವಾಗ ನನ್ನ ಮಗನ ಇದು ಕಳಿಸ್ಬಿಟ್ಟೆ. ಅಟ್ಲೀಸ್ಟ್ ಬಂದು ಅವ್ರು ಒಂದು ಬೆಂಕಿ ಹಚ್ಬೇಕಾದ್ರೆ ಒಂದು ಕೊಳ್ಳಿ ಹಾಕಿದ್ರು ನಮ್ಗೆ ಆತ್ಮಕ್ಕೆ ನನ್ನ ಮಗಂಗೆ ಶಾಂತಿ ಸಿಕ್ತಿತ್ತು. ಈಗ ಅವ್ರ ಅಮ್ಮ ಇದ್ದಾಳೆಲ್ಲ, ಅವ್ನು ಹೆಂಡ್ತಿನ 3 ತಿಂಗಳು ಬಿಡೋವರಿಗೆ ಗೊತ್ತಿರಲಿಲ್ಲ. ಈಗ 15 ದಿನದಿಂದ ಬಂದು ನನ್ನ ತಮ್ಮನ ಜೊತೆ ಬೇಡ್ಕೊಂಡಿದ್ದಾನೆ. ನನ್ನ ಹೆಂಡ್ತಿ ಹಿಂಗೆ ಮಾಡಿದ್ಲು ಅಂತ. ಹೋಗ್ರಿ, ಕರ್ಕೊಂಡೋಗಿ ನಿಮ್ಮ ಸಂಸಾರ ನೋಡ್ಕೊಳ್ರಿ ಅಂತ ನನ್ನ ತಮ್ಮ ಅಟ್ಲೀಸ್ಟ್ ಹೇಳಿದ್ದಾನೆ. ಅದ್ಕಾರ ಪ್ರೀತಿ ಇದು ಮಾಡ್ಬೋದಿತ್ತು.
ನನ್ನ ಮಗಂಗೆ ಇದಾಗಬೇಕು ಅಂತಂದರೆ ಅವ್ರನ್ನ ಒಂದೇ ದಿನ ಆಗಲಿ ಸರ್ ಅರೆಸ್ಟ್ ಮಾಡಿಸ್ಬೇಕು, ಅಷ್ಟೇ ನಮಗಿರೋದು. ಅವನು ಅಂದರೆ ನಮ್ಮ ಜೊತೆಲಿ ಚೆನ್ನಾಗಿರ್ತಿದ್ದ. ನಾವು ಮೇಲ್ಕೋಟೆ ಸಂಗಪುರದ ಹತ್ರ ಇರೋದು, ಅಲ್ಲಿಗೆ ಹೋಯ್ತಾ ಇದ್ದ ಬರ್ತಾ ಇದ್ದ. ಏನೇ ಅವ್ನಿಗಿದ್ದಿದ್ರು ನಾವು ಇದು ಮಾಡ್ಕೊಡ್ತಿದ್ವಿ, ಕಷ್ಟ ಸುಖ ಅಂದಾಗೆಲ್ಲ ಇದು ಮಾಡ್ತಾಯಿದ್ವಿ. ಚಿಕ್ಕೂರಿಂದ ಎಲ್ಲ ಸೇರಿ ನಾವು ನೋಡ್ಕೊಂಡಿದ್ದು. ಆದರೆ ಈ ಥರ ಹಿಂಗೆ ಮಾಡ್ತಾಳೆ ಅನ್ನೋದು ಗೊತ್ತಿರಲಿಲ್ಲ. ನಾನು ಇಷ್ಟಪಟ್ಟು ಈ ಹುಡುಗಿ ಈ ಥರ ಮಾಡ್ತಾಳೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ರಿವರ್ಸ್ ಹೊಡಿತಾರೆ ಅನ್ನೋ ಇದು ನಮ್ಗೆ ಗೊತ್ತಿರಲಿಲ್ಲ. ಈ ಥರ ಅವ್ರಿಗೆ ದುಡ್ಡೇ ದೊಡ್ಡದು, ಅವಳಿಗೆ ದುಡ್ಡೇ ದೊಡ್ಡದಾಗೈತೆ. ಇವನಿಗೆ ಪ್ರೀತಿ ದೊಡ್ಡದು, ನನ್ನ ಮಗನಿಗೆ ಪ್ರೀತಿ ದೊಡ್ಡದು. ಅವನು ಸ್ಮಶಾನಕ್ಕೆ ಸೇರ್ಕೊಂಡ. ಇವ್ಳು ದುಡ್ಡು ದೊಡ್ಡದಾಗಿ ಇನ್ನೊಬ್ಬನ ಹತ್ರ ಸೇರೋಕೆ ಹೋಗ್ತಾ ಇದ್ದಾಳೆ. ಪ್ರೀತಿ ಅನ್ನೋದು ತುಂಬ ಪವಿತ್ರವಾಗಿದ್ದು, ಜಾತಿ ಧರ್ಮ ವಯಸ್ಸಿನ ಇತಿಮಿತಿಯನ್ನು ಮೀರಿ ತುಂಬ ಪವಿತ್ರವಾದ ಪ್ರೀತಿ ನಿಷ್ಕಲ್ಮಶವಾಗಿರುತ್ತೆ. ಅದನ್ನು ಪಡಿಲೇಬೇಕು ಅಂತ ಹೇಳ್ತಾರೆ ಸಾಕಷ್ಟು ಜನ. ನಿಮ್ಮ ಮಗನ ವಿಚಾರದಲ್ಲಿ ಪ್ರೀತಿ ಅನ್ನೋದು ಏನಾಗಿದೆ? ಅವನು ಪಡಿಲೇಬೇಕು ಅಂತ ಎಲ್ಲರ ವಿರೋಧನೂ ನಾವು ಸಾಕಷ್ಟು ಹೇಳಿದ್ದೀವಿ. ನಾವು ಕಷ್ಟಪಟ್ಟು ಸಾಕಿದ್ದೀವಿ ಕಣಪ್ಪ, ನಿಮ್ಮನ್ನ ಎಲ್ಲ ಇದು ಮಾಡಿದ್ದೀವಿ. ಇಷ್ಟಪಟ್ಟು ನಮ್ಮಂಥ ಇದಕ್ಕೆ ಒಪ್ಕೊಳ್ಳೋ ಅಂಥ ಹುಡುಗಿನ ನಾವು ನೋಡಿ ಮಾಡ್ಕೊಡ್ತೀವಿ ರೀ ಅಂತ ಹೇಳಿದ್ರು ಇಲ್ಲ, ನನಗೆ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾಳೆ, ನೋಡ್ಕೊಂಡು ಹೋಗ್ತಾಳೆ, ಹೊಂದ್ಕೊಂಡು ಹೋಗ್ತಾಳೆ, ಎಲ್ಲರೂ ನೋಡ್ಕೊತಾ ಇದ್ದಾಳೆ ಅಂದ್ಬಿಟ್ಟು ಅವ್ರನ್ನ ಒಪ್ಕೊಂಡು ಮಾಡ್ಕೊಂಡು ಇದರಲ್ಲಿ ಬಂದು 3 ತಿಂಗಳು ಇದ್ದು ಎಲ್ಲರೂ ನಮ್ಮನ್ನ ಅಷ್ಟೇ ವಿಶ್ವಾಸದಿಂದ ಇಲ್ಲೇ ಉಂಡು ತಿಂದು ವಿಶ್ವಾಸದಿಂದ ಮಮ್ಮಿ ಅಂತಲೂ ಕರಿತಿದ್ಲು ನಮ್ಮನ್ನ ಎಲ್ಲರೂ. ಜ್ಯೋತಿ ಮಮ್ಮಿ, ಇಂದ್ರ ಮಮ್ಮಿ, ಸುಶೀಲಾ ಮಮ್ಮಿ, ಅಮ್ಮ, ಅಜ್ಜಿ. ಆಯಿತು, ಓಕೆ, ಈ ಹುಡುಗ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅಟ್ಲೀಸ್ಟ್ ಇವನು ಅಂತ್ಯ ಸಂಸ್ಕಾರಕ್ಕಾದರೂ ಅವ್ರ ತಾಯಿ ಮಗಳು ಅವ್ರು ಯಾರಾದರೂ ಬಂದು ನೋಡಿದ್ರ? ಬರಬೇಕಿತ್ತು, ಯಾರೂ ಬರಲಿಲ್ಲ ಸರ್. ಅವ್ರು ಬಂದಿದ್ರೆ ಅವನ ಆತ್ಮಕ್ಕಾದ್ರೂ ಶಾಂತಿ ಸಿಕ್ತಿತ್ತು. ಅವ್ರ ಅಮ್ಮ ಇಲ್ಲ ಅಂದಿದ್ದವಳಲ್ಲ, ಅವಳ ಪ್ರೀತಿಸ್ತ ಹುಡುಗಿ, ಅವಳಾರು ಬಂದಿರೋ ಅವನ ಆತ್ಮಕ್ಕೆ ಶಾಂತಿ ಸಿಕ್ತಿತ್ತು. ಮಾಡಲಿಲ್ಲ ಅವಳು. ದುಡ್ಡುಗೋಸ್ಕರ ಪ್ರೀತಿ ಮಾಡಿದ್ದಾಳೆ ಅವಳು, ನಿಜವಾದ ಪ್ರೀತಿ ಮಾಡಲಿಲ್ಲ. ನನ್ನ ಮಗ ಅವಳಿಗೆ ಸಲುವಾಗಿ ಪ್ರೀತಿ ಇದಕ್ಕೋಸ್ಕರ ಪ್ರಾಣ ಬಿಟ್ಟ. ಆದರೆ ಅವಳು ದುಡ್ಡಕ್ಕೋಸ್ಕರ ಇದು ಮಾಡೋದು. ಇದರಲ್ಲಿ ಏನು ಅಂತ ಹೇಳಕ್ಕೆ ನನಗೆ ಗೊತ್ತಾಗೋದಿಲ್ಲ ಸರ್. ಅದು ಪ್ರೀತಿ ಸ್ಟ್ರಾಂಗು, ಇದು ಸ್ಟ್ರಾಂಗು ಅಂತ. ಹುಡುಗಿರು ಅವರು ಹೆಂಗೆ ಬೇಕಾದ್ರೂ ಟರ್ನ್ ಆಯ್ತಾರೆ, ಅದು ಹೇಳೋಕ್ಕಾಗೋದಿಲ್ಲ. ಅಂದರೆ ಹುಡುಗರಿಗೆ ಒಂದೇ ಆಪ್ಷನ್ ಇರೋದು, ಹುಡುಗರಿಗೆ ಅವ್ರನ್ನ ಅಂದರೆ ಹುಡುಗಿ ಬಿಟ್ಟರೆ ಇನ್ಯಾರು, ಅವರು ಸುತ್ತಮುತ್ತ ಇರೋರು ಯಾರನ್ನೂ ನೋಡಲ್ಲ. ಅವರು ಕಷ್ಟ ಬಿಟ್ಟು ಸಾಕಿರ್ತಾರಲ್ಲ, ಅಪ್ಪ ಅಮ್ಮನೇ ಆಗಲಿ, ಚಿಕ್ಕಪ್ಪನೇ ಆಗಲಿ, ಮಾವನೇ ಆಗಲಿ, ಅತ್ತೆನೇ ಆಗಲಿ, ಇವರೆಲ್ಲ ಶ್ರಮ ಬಿದ್ದು ಸಾಕಿರ್ತಾರೆ. ಏನೇ ಒಂದು ಶ್ರಮ ಇದ್ರು. ಮೊನ್ನೆ ಬಂದ 3ನೇ ಒಳಗೆ ಸಲುವಾಗಿ ಅವ್ರು ಪ್ರಾಣ ಬಿಟ್ಟಿದ್ದು ಮೋಸ. ಹುಡುಗಿರು ಅವ್ರು ಬೇರೆ, ಅವರು ಅಂದರೆ ಹುಡುಗ ಇಲ್ಲ ಅಂದರೆ ಇನ್ನೊಂದು ಹುಡುಗ ನೋಡ್ಕೊತೀನಿ ಅನ್ನೋ ಥರದಲ್ಲಿ ಹೋಗ್ತಾರೆ. ನನ್ನ ಮಗನ ವಿಚಾರದಲ್ಲಿ ಸತ್ಯ ಆಗೈತೆ. ಈಗ ಎಲ್ಲ ಯಾವ ಊರಿನ ಮೇಲೆ ಹೋದ್ರು ನೋಡಿದ್ರು ಒಂದೊಂದು ಊರಲ್ಲಿ 2 3 4 ಹಿಂಗೆ ಕಟೌಟ್ ಬರ್ತಾನೆ ಐತೆ. ಹುಡುಗರವು ಬತ್ತೈತೆ, ಹುಡುಗಿರವು ಯಾರವು ಇಲ್ಲ ಅಲ್ಲಿ. ಪ್ರೀತಿಗೋಸ್ಕರ ಇದಾಗದೆ ಅಂತ ಎಲ್ಲ ಹುಡುಗರವು ಎಲ್ಲ 18 20 ವರ್ಷದವು 30 ವರ್ಷದವು ಚಿಕ್ಕ ಹುಡುಗ್ರೆ. ಏನು ಇನ್ನೂ ವಯಸ್ಸು ತುಂಬಿಲ್ಲ, ಏನಿಲ್ಲ. ಬರೀ 22 ವರ್ಷಕ್ಕೆ 23 ವರ್ಷಕ್ಕೆ 20 ವರ್ಷಕ್ಕೆ ಎಲ್ಲ ಲವ್ ಪ್ರೀತಿ ಅಂತ ಅಂದ್ಕೊಂಡು ಕಟೌಟ್ ಬೀಳ್ತಾಯಿದ್ದಾರೆ. ನಮಗೆ 1 ದಿವಸದ ಮಟ್ಟಿಗಾದರೂ ಇಲ್ಲ 2 ದಿವಸದ ಮಟ್ಟಿಗನಾದರೂ ನನ್ನ ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ರೇಖಾ ಅಲ್ಲ ಅಂದ್ರೂ ಅವ್ರ ಮನೆಯವ್ರನ್ನಾದ್ರೂ ಜೈಲಿಗೆ ಹಾಕಿಸಿ ಅವ್ರಿಗಿನ್ನ ಅವ್ರು ನೋಡಿ ಇನ್ನು ಬೇರೆ ಯಾರೋ ಹುಡುಗಿರನ್ನ ಮುಂದೆ ಬಿಡಬಾರ್ದು. ಯಾಕೆಂದರೆ ಅವಳು ಹುಡುಗಿನೇ ಜೊತೇಲಿ ಕರ್ಕೊಂಡು ತಿರುಗ್ತಾಯಿದ್ಲು. ಅವ್ರ ಅವ್ವನೇ ಸಪೋರ್ಟ್ ಮಾಡ್ತಾಯಿದ್ಲು. ನಮ್ಮ ಮನೆಯವ್ರು ಯಾರೂ ಇಲ್ಲ ಅಂತ ಹುಡುಗಿನ ಜೊತೆಲೇ ಕರ್ಕೊಂಡು ಸುತ್ತಾಯಿದ್ಲು. ಸುತ್ತಿ ಇವಾಗ ಲಾಸ್ಟ್ ಎಂಡಲ್ಲಿ ಟರ್ನ್ ಓವರ್ ಆಗ್ಬಿಟ್ಟಿದ್ದಾಳೆ. ನೀನು ಯಾರೋ ನನಗೆ ಗೊತ್ತೇ ಇಲ್ಲ ಅನ್ನೋ ಟರ್ನ್ ಓವರನ್ನು ಮಾಡಿದ್ದಾಳೆ. ಬೇರೆ ಯಾರೋ ಕೊಡ್ತೀನಿ 20 ಲಕ್ಷ ಕೊಡ್ತೀನಿ ಮಾಡಿಕೊಡಿ ಅಂತ ಏನೋ ಕೇಳಿದ್ದಾರೆ. ಈ ಉದ್ದೇಶಕ್ಕೆ ಸಲುವಾಗಿ ಅವರು ಈ ಕೆಲಸ ಮಾಡಿದ್ದಾರೆ. ಒಟ್ನಲ್ಲಿ ನನ್ನ ಮಗಂಗೆ ಅವ್ರಿಗೆ ದುಡ್ಡು ದೊಡ್ಡದಾಗೈತೆ, ನನ್ನ ಮಗನಿಗೆ ಪ್ರೀತಿ ದೊಡ್ಡದಾಗೈತೆ. ನನ್ನ ಮಗನ ಪ್ರೀತಿ ಉಳ್ಕೋಬೇಕು ಅಂದರೆ ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವರನ್ನ ಶಿಕ್ಷೆ ಕೊಡಲೇಬೇಕು ಅವ್ರಿಗೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.